ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 20ರಲ್ಲಿ ಆಡಿಸೊಣ್ಣಹಟ್ಟಿ ಗ್ರಾಮಕ್ಕೆ ಹೋಗುವ ರಸ್ತೆಗೆ ಖಾಸಗಿ ವ್ಯಕ್ತಿಗಳು ಮಣ್ಣು ಹುಡ್ಡೆಯನ್ನು ಹಾಕಿ ರಸ್ತೆಯಲ್ಲಿ ಯಾರು ಓಡಾಡದಂತೆ ತಡೆದಿದ್ದು, ಇಂದು ಹಲವು ಪ್ರತಿಷ್ಠಿತ ಖಾಸಗಿ ಬಡಾವಣೆಗಳ ನಿವಾಸಿಗಳು ಚಂದಾಪುರ ಪುರಸಭೆ ಕಚೇರಿಗೆ ಭೇಟಿ ನೀಡಿ ರಸ್ತೆಗೆ ಹಾಕಲಾಗಿರುವ ಮಣ್ಣು ಹುಡ್ಡೆಯನ್ನು ತೆಗೆಸಿ ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲ ಮಾಡಿಕೊಡಬೇಕು ಎಂದು ಚಂದಾಪುರ ಪುರಸಭೆ ಅಧಿಕಾರಿಗಳಿಗೆ ಆಗ್ರಹಿಸಿದರು. ಇನ್ನು ಸ್ಥಳಕ್ಕೆ ಚಂದಾಪುರ ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ರವರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಜೊತೆಗೆ ರಸ್ತೆಗೆ ಮಣ್ಣು ಹಾಕಿದ ವ್ಯಕ್ತಿಯ ಬಳಿ ಚಂದಾಪುರ ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ರವರು ಮಾತುಕತೆ ನಡೆಸಿ ರಸ್ತೆಗೆ ಹಾಕಿರುವ ಮಣ್ಣನ್ನು ತೆಗೆದು ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲ ಮಾಡಿಕೊಡಿ ಎಂದಾಗ ಆ ವ್ಯಕ್ತಿ ನನ್ನ ಜಮೀನಿನಲ್ಲಿ ನಾನು ಮಣ್ಣು ಹುಡ್ಡೆಯನ್ನು ಹಾಕಿಕೊಂಡಿದ್ದೇನೆ ಎಂದು ಪ್ರತ್ಯುತ್ತರ ನೀಡಿದರು. ಇನ್ನು ಈ ವೇಳೆ ಬಡಾವಣೆಗಳ ನಿವಾಸಿಗಳು ಮಾತನಾಡಿ, ನಕಾಶೆಯಲ್ಲಿ 8 ಅಡಿಗಳ ರಸ್ತೆ ಇದ್ದರೂ ಸಹ ಬಡಾವಣೆಗಳನ್ನು ನಿರ್ಮಾಣ ಮಾಡಿರುವ ಬಿಲ್ಡರ್ಗಳು ನಮಗೆ 30 ಅಡಿ ರಸ್ತೆ ಇದೆ ಎಂದು ಹೇಳಿ ತಪ್ಪು ದಾಖಲೆಗಳನ್ನು ನೀಡಿ ನಮ್ಮಿಂದ ಹಣವನ್ನು ಪಡೆದು ನಮಗೆ ಮನೆಗಳನ್ನು ಮಾರಾಟ ಮಾಡಿ ಬಿಲ್ಡರ್ಗಳು ಈಗ ಇಲ್ಲಿಂದ ಪರಾರಿಯಾಗಿದ್ದು, ಈಗ ನಾವು ಯಾರನ್ನು ಕೇಳಬೇಕು ಎಂದು ಪ್ರಶ್ನಿಸಿದರು. ಸರ್ ನಮಸ್ತೆ ಸರ್. ನಮಸ್ತೆ, ನಾನು ಚಂದಾಪುರಕ್ಕೆ ಹೋಗ್ಬೇಕು ಸರ್. ಮಾಡ್ಕೊಂಡು ಹೋಗಿದ್ರು ಸರ್. ಈಗ ರೋಡ್ ಕ್ಲೋಸ್ ಮಾಡಿದ್ದಾರೆ ಸರ್. ಈಗ ಅಲ್ಲಿ ಜನ ಕೆಲವು ಒಂದು 4-5 ಅಪಾರ್ಟ್ಮೆಂಟ್ ಇದೆ, ಹೋಗಕ್ಕೆ ಆಗ್ತಲ್ಲ ಸರ್. 4-5 ಸರ್, ಒಂದು 2,000 ಮನೆ ಇದೆ ಅವ್ರ ಜಾಗ ಸರ್ ಅದು. ಇಲ್ಲ ಅದೇ ಅದು ಸರ್ವೆ ಮಾಡಿದ್ರೆ ಸರ್ವೆ ಆಗಿದೆ ಸರ್ ಆಲ್ರೆಡಿ. ಈ ಕಡೆ ಎಲ್ಲ ಅಪಾರ್ಟ್ಮೆಂಟ್ ಅದಕ್ಕೆ ಸರ್ ಬಂದಿದ್ದೀನಿ. ಅವರು ಒಂದ್ಸಲಿ ಮಾತಾಡ್ತೀನಿ. ಹಾಂ ಹೌದು, ಅದೇ ಸರ್, ನಾನು ಅದೇ ಮಾತಾಡ್ತಾ ಇದ್ದೀನಿ. ಅವ್ರು ರಸ್ತೆ ಬಿಟ್ಕೊಳ್ದಂಗೆ ಸುಮ್ಮನೆ ಎಲ್ಲ ಅಪಾರ್ಟ್ಮೆಂಟ್ ಮಾಡ್ಬಿಡ್ತಾರೆ. ಈಗ ಎಲ್ಲ ಸುಮಾರು ಜನ ಓಡಾಡಕ್ಕೆ ಪ್ರಾಬ್ಲಮ್. ಅದೇ ಸರ್. ಹಾಂ ಸರ್, ಪ್ರೈವೇಟ್ ಜಾಗ ಸರ್. ಹಾಂ ಸರ್, ಹೌದು ಸರ್, ಹೌದು. ಅದೇ ಸರ್, ಅದೇ ಸರ್, ನೋಡ್ತೀನಿ ಸರ್, ಕನ್ವರ್ಟ್ ಮಾಡ್ತೀನಿ. ಈಗ ರೋಡ್ ಮಣ್ಣು ಹಾಕಿರೋದು ಕಾರಣ ಇಲ್ಲ ಸರ್. ಅಣ್ಣ, ರೋಡಿಗೆ ಯಾರು ಹಾಕೊಂಡಿದಾರೆ ನನಗೆ ಗೊತ್ತಿಲ್ಲ. ರೋಡ್ ಮಣ್ಣು ಸಂಬಂಧನೇ ಇಲ್ಲ. ಅಲ್ಲ, ಇವ್ರು ಏನ್ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ. ನಿನ್ನೆ ಬೆಳಿಗ್ಗೆ ಬಂದ್ಬಿಟ್ಟು 7 ಗಂಟೆ ನಾನು ಇಲ್ಲಿ ಮಾಡಿದಾಗ ಈ ಬೋರ್ಡ್ ತೆಗೆದ್ಬಿಟ್ಟು ಮಲಗಿಸಿದ್ರು. ಇದನ್ನು ನಾನು ಟಚ್ ಮಾಡಿಲ್ಲ. ಯಾಕೆ ಮಾಡಬೇಕು, ನನಗೂ ಇದಕ್ಕೂ ಸಂಬಂಧ ಇಲ್ದಿತ್ತು, ಮಾತಾಡಿಲ್ಲ. ನಾನು ಹೊರಟೋದೆ. ಈ ರೋಡ್ ಮಣ್ಣು ಹಾಕಿರೋ ನೀವು? ಇಲ್ಲ, ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ. ಆಮೇಲೆ ಮಣ್ಣು ನಿನ್ನೆ 3 ಗಂಟೆಗೆ ಹಾಕಿರೋದು. ಯಾರು ಅಂತ ಗೊತ್ತಿಲ್ಲ. ಸರಿ, ಆಯ್ತು. ಈಗ ಈ ದೇವಸ್ಥಾನ ಇರುವಂತಹ ಜಾಗ ನಿಮ್ಮದಾ? ಹೌದು ಸರ್. ನಿಮ್ಮ ಹೆಸರು? ಕೃಷ್ಣ ಅಂತ ಹೇಳ್ಬಿಟ್ಟು ಸರ್. ಹೇಗಿದ್ದು, ನಿಮ್ಮ ಸ್ವಂತನಾ? ಹೌದು ಸರ್, ಪಿತ್ರಾಜಿತ್ ಆಸ್ತಿ ಸರ್ ಇದು. ಓಕೆ. ಈಗ ಸರ್ವೇಯವ್ರು ಬಂದು ಮಾರ್ಕ್ ಮಾಡಿದ್ದಾರೆ ನಿಮ್ಮ ದೇವಸ್ಥಾನದ ಇದ್ರ ಮೇಲೆ, ಅಲ್ಲಿ ಬ್ಲೂ ಮಾರ್ಕ್ ಗೊತ್ತಿರ್ಬೇಕು ನಿಮಗೆ ಅಂತ. ಸರ್ವೇಯವ್ರು ಬಂದವಾಗ ಅದನ್ನು ವಿವರವಾಗಿ ಹೇಳಿರ್ತಾರೆ ನಿಮಗೆ. ಏನು ಹೇಳ್ತೀರಾ ಅದ್ರ ಬಗ್ಗೆ? ಸರ್, ಅದ್ರ ಬಗ್ಗೆ ಅವರೆಲ್ಲ ಒಂದೊಂದು 8 ಸಾರಿ ಸರ್ವೆ ಮಾಡಿದ್ದಾರೆ. 8 ಸಾರಿನೂ 8 ರೀತಿ ವರ್ಕ್ ಮಾಡಿದ್ದಾರೆ. ಇವ್ರು ಒಂದು ಸಾರಿ ಇದು ಮಾಡಿಲ್ಲ. ಯಾಕೆ ಅಂತಂದ್ರೆ ಇವ್ರು ಆಲ್ರೆಡಿ ಇವ್ರು ಏನೇನು ತೊಂದರೆ ಕೊಟ್ಟಿದ್ರು ಅಕ್ಕಪಕ್ಕ ಈ ಪಾರ್ಟಿಗಳು, ಕಾಂಪೌಂಡ್ ಹಾಕಿದಾಗ ಕೂಡ ಈ ಪುರಸಭೆಗೆ ಕೊಟ್ಟಿದ್ದೀನಿ, ಎಲ್ಲ ಅಧಿಕಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ರಿಗೂ ಕೊಟ್ಟಿದ್ದೀನಿ. ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೀನಿ, ಪೊಲೀಸ್ ಆಫೀಸ್ ಇವ್ರಿಗೆಲ್ಲ ಕೊಟ್ಟಿದ್ದೀನಿ. ಕೊಟ್ಟಾಗೆಲ್ಲ ಏನು ರೆಸ್ಪಾನ್ಸೇ ಕೊಟ್ಟಿಲ್ಲ. ಈ ಕೊಟ್ಟಿರೋ ದಾಖಲೆಗಳಿದಾವೆ, ಕೆಲವು ಕೊಡ್ತೀನಿ. ನಾನು ರೆಡಿ ಇದ್ದೀನಿ. ಇವ್ರಿಗೂ ನಾನು ಸುಮ್ಮನೆ ಹಿಂಸೆ ಇಟ್ಬಿಟ್ಟು ನನಗೆ ಇವ್ರು ಏನು ಹೇಳ್ತಿದ್ದಾರೆ ಅಂತಂದ್ರೆ, ಆಯ್ತು, ನಿಮ್ಮ ಪ್ರಕಾರ ನಿಮ್ಮ ಜಾಗಕ್ಕೆ ದಾರಿ ಎಲ್ಲಿದೆ ಸರ್? ಇದು ದಾರಿ ಎಲ್ಲಿದೆ ಅಂತ ಏನಿಲ್ಲ. ಪುರಾತನ ಕಾಲದಿಂದ ಬಿಟ್ಕೊಂಡಿರೋದು 8 ಅಡಿ ರೋಡ್. ಇದು 8 ಅಡಿ ರೋಡ್ ಅಷ್ಟೇ. ನಕಾಸೆ ರೋಡ್ ಅಲ್ಲಿದೆ ಇಲ್ಲಿದೆ ಅಂತ ಹೇಳ್ತಿದ್ದಾರೆ. ಟೋಟಲಿ ಅಲ್ಲಿ 40 ಅಡಿ ಇದೆ. ನಾನು ಹೇಳಿದ್ದೀನಿ ಈಗ ಟೋಟಲಿ ಕುಕ್ಕೆಮರಂ ಟೆಂಪಲ್ ತಾವನಿಂದ ಇಲ್ಲಿ ವಕೀಲ ವೇಟ್ ತನಕ ಸರ್ವೆ ಮಾಡಿ, ರಸ್ತೆ ಸರ್ವೆ ಮಾಡಿ, ಆಮೇಲೆ ಕಾನೂನು ಪ್ರಕಾರ ಮಾಡಿ ಅಂತ ಹೇಳಿದ್ದೀನಿ. ಆಯ್ತಾ? ನನಗೇನು ಇವ್ರೇನು ಸಪೋರ್ಟ್ ಮಾಡೋದು ಬೇಡಿ ಸರ್. ನೀವೇನಾದ್ರೂ ಸರ್ವೆಗೆ ಹಾಕೊಂಡಿದ್ದೀರಾ ಸರ್? ಇಲ್ಲ, ನಾನು ಈ ಸರ್ವೆಗೆ ಹಾಕಿಲ್ಲ ಸರ್. ಆಯ್ತು, ಈಗ ಸರ್ವೆ ಮಾಡಿರೋರು 7-8 ಬಾರಿ ಅಂತ ಹೇಳ್ತಾ ಇದ್ದೀರಲ್ಲ, ಗೌರ್ಮೆಂಟ್ ಅಧಿಕೃತ ಸರ್ವೆ ಅವರು ಯಾರಾದ್ರೂ ಬಂದಿದ್ರಾ ಸರ್? ಮೊನ್ನೆ ಅಧಿಕೃತ ಅಂತಂದ್ರೆ ಮೊನ್ನೆ ಸರ್ವೆ ಮಾಡಿತ್ತು, ಅಧಿಕೃತನೇ ಸರ್. ಇವರು ದುಡ್ಡು ಮೇಲೆ ಡಿಪೆಂಡ್ ಸರ್. ಇವರು
ಯಾರು ದುಡ್ಡು ಕೊಟ್ಟರೆ ಅವ್ರ ಕಡೆ ಸಪೋರ್ಟ್ ಮಾಡ್ತಾರೆ ಸರ್ ಅಧಿಕಾರಿ. ಮತ್ತೆ ನೀವು ನಂಬಂತ ಸರ್ವೈವರ್ ಯಾರು ಸರ್ ನಾನು ನಂಬಂತವ್ರು ಅಂತಂದ್ರೆ ಈಗ ಹಳೆ ರೆಕಾರ್ಡ್ ಕೊಡ್ತೀನಿ ನಾನು 2000 ನಾನು 2007-8 ಒಳಗಡೆ ಏನು ಸರ್ವೆ ಮಾಡಿಸಿದ್ದೀನಿ ಕಾಪಿ ಕೊಡ್ತೀನಿ. ಈಗಿರ್ತಕ್ಕಂಥ ಅಧಿಕಾರಿಗಳು ಇದು ಮಾಡಿ ಫೇಸ್ ಮಾಡಿ ಅವ್ರಿಗೂ ಡಿಫೆಂಡ್ ಮಾಡಿ ಇವ್ರಿಗಿಬ್ಬರಿಗೂ ಟ್ಯಾಲಿ ಮಾಡಿ ನೋಡಿದಾಗ ಅಲ್ಲಿ ಸತ್ಯಾಂಶ ಹೊರಗಡೆ ಬರುತ್ತೆ. ಈಗಿನ ಸರ್ವೆ ಮಾಡಿರೋಂಥ ಅಧಿಕೃತ ಗೌರ್ಮೆಂಟ್ ಸರ್ಕಾರಿ ಸರ್ವೆ ಅವರು ಹೇಳ್ತಾರಂಥದ್ದು ನಿಮ್ಮ ದೇವಸ್ಥಾನದ ಮೇಲೆ ರಸ್ತೆ ಹೋಗುತ್ತೆ ಅಂತ ಮಾರ್ಕ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ತಕರಾರು ಇಲ್ಲ ಇದೆಯಾ? ಸರ್ ಸರ್ ಇಲ್ಲ ಈಗ ಮಾಡ್ತಿರೋದು ಕುತಂತ್ರ ಸರ್. ಯಾಕೆ ಅಂದರೆ ನನ್ನ ಸ್ವಾರ್ಥಕ್ಕೆ ನನ್ನ ಸ್ವಾರ್ಥಕ್ಕೆ ನಿಮ್ಮ ಫ್ಯಾಮಿಲಿನ ಹಾಳು ಮಾಡೋ ರೇಂಜಿಗೆ ಈಗ ಹೋಗ್ತಾ ಇದ್ದಾರೆ. ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ಕಾನೂನು ರೀತಿ ಮಾಡಿ, ಕಾನೂನು ಬಾಹಿರವಾಗಿ ಮಾಡಬೇಡಿ. ಎಲ್ಲ ಅಧಿಕಾರಿಗಳಿಗೂ ಎಲ್ಲ ಸಂಬಂಧಪಟ್ಟ ಇವ್ರಿಗೂ ಪಬ್ಲಿಕ್ಗೂ ನಾನು ರಿಕ್ವೆಸ್ಟ್ ಮಾಡೋದಿದೆ. ನಾನು ಆಲ್ರೆಡಿ ರಸ್ತೆ ಮಾಡಿ ಅಂತ ಹೇಳಿದ್ದೀನಿ, ಕಾಪಿ ಕೊಟ್ಟಿದ್ದೀನಿ, ಕಾಪಿ ನಾನು ಕೊಡ್ತಾ ಇದ್ದೀನಿ. ಮಾಡಬೇಡಿ ಅಂತ ಅಡ್ಡಿಪಡಿಸಿಲ್ಲ ನಾವು. ಇವ್ರು ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ನಮ್ಗೆ ತೊಂದರೆ ಕೊಡ್ತಾ ಇರೋದು ಇವರು. ನಾವು ಇಷ್ಟು ವರ್ಷದಿಂದ ನಾವು ಬಿಟ್ಟು ಬಂದಿದ್ದೀವಿ ರಸ್ತೆಗೋಸ್ಕರ. ಈಗ ನೀವು ರಸ್ತೆನೆಲ್ಲ ನೀವು ತೆರವು ಮಾಡಿದ್ರೆ ನೀವು ಬಂದು ಅವ್ರ ಬಂದು ಅಲ್ಲಿ ದೇವಸ್ಥಾನ ಕಟ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಗುಂಡಿಗಳೆಲ್ಲ ಬಿದ್ದಿದೆ. ರಾತ್ರಿ ನಮ್ಮ ಜಮೀನೆಲ್ಲ ಬಿಟ್ಟಿದ್ದೀವಿ. ಬರೋ ಸ್ಕೂಲ್ ಮಕ್ಕಳು ಎಷ್ಟು ಜನ ಬರುತ್ತೆ, 30-40 ಡೈಲಿ ಬರುತ್ತೆ. ಎಲ್ರಿಗೂ ತೊಂದರೆ ಆಗ್ತಾ ಇದೆ. ನಾವು ಈಗ ನೀವು ಇಷ್ಟು ಜನ ಮೀಡಿಯಾದವರು ಇನ್ನೊಬ್ರು ಮತ್ತೊಬ್ರು ಎಲ್ಲ ಇವತ್ತು ಬಂದಿದ್ದಾರೆ. ಇಷ್ಟು ದಿವಸ ಎಲ್ಲಿ ಹೋಗಿದ್ರು ಎಲ್ಲ ನಾವು ಇಲ್ಲಿ ಮುಚ್ಚಾಕಿದ್ದೀವಿ ಅಂದ ತಕ್ಷಣ ನೀವು ಇಲ್ಲಿ ಬಂದಿದ್ದೀರಾ. ಓಕೆ, ನಾವು ಮುಚ್ಚಲಿ ಬಿಟ್ಬಿಟ್ಟಿದ್ರೆ ಗುಂಡಿನಲ್ಲಿ ಯಾರಾದ್ರೂ ಬಿದ್ದು ಸತ್ಕೊಂಡೋದ್ರೂ ಪರವಾಗಿಲ್ಲ, ನಾವು ಸತ್ರ ಪರವಾಗಿಲ್ಲ, ನೀವು ಚೆನ್ನಾಗಿ ಅಲ್ಲ ನಾವು ಚೆನ್ನಾಗಿರೋದಂತಲ್ಲ. ಈಗ ನೀವು ಗುಂಡಿ ಮುಚ್ಚಿದಾರಲ್ಲ, ಈಗ ಗುಂಡಿ ಮುಚ್ಚಿದಾಗ ಗುಂಡಿ ರೋಡ್ ಮಾಡಿ ಅಂತ ಹೇಳಿದ್ರೆ ನಾವೇನೋ ಒಂದು ಮಾಡ್ತಾ ಈಗ ಕ್ಲೋಸ್ ಮಾಡಿರೋದು ಏನು ಕಾರಣ? ಕ್ಲೋಸ್ ಮಾಡಿರೋದು ಕಾರಣ ಏನಂದ್ರೆ ತೆಗೀರಿ ಸರ್, ನೀವು ರೋಡ್ ಮಾಡ್ಕೊಂಡ್ ಬನ್ನಿ, ರೋಡ್ ಮಾಡ್ಕೊಂಡು ಅಲ್ಲಿ ಬನ್ನಿ, ನಾವು ಬಿಡ್ತೀವಿ. ಏನ್ ಬಿಡ್ತೀರಾ? ನೀವು ರೋಡ್ ನಿಮ್ದು ಏನಿದೆಯಾ ನೀವು ಎಲ್ಲಿ ತನಕ ಎಲ್ಲಿ ನಿಮ್ಮ ಮಾರ್ಕ್ ಇದೆಯಾ ಅಲ್ಲಿ ಮಾಡ್ಕೊಂಡ್ ಬನ್ನಿ, ನಾವು ಬಿಡ್ತೀವಿ. ನಾವು ಮಾಡ್ತೀವಿ. ಅದಕ್ಕೆ ಈಗ ತಾತ್ಕಾಲಿಕ ಹೆಂಗಿತ್ತು ಆ ಸಿಸ್ಟಮ್ ಯಾಕೆ ಮುಚ್ಚಿರೋದು ಅಂತ. ಯಾಕೆ ಮುಚ್ಚಿರೋದಂದ್ರೆ ಮತ್ತೆ ಇಷ್ಟು ದಿವಸ ನಾವು ಇಲ್ಲಿ ಬಿದ್ದು ಎದ್ದು ಹೋಗ್ತಾ ಇದ್ದಾರಲ್ಲ, ಓಡಾಡ್ತಾ ಇದಾರಲ್ಲ, ಈಗ ಜನ ಓಡಾಡ್ತಾ ಇದ್ದಾರಾ? ಜನ ಓಡಾಡ್ತಾ ಇದ್ದಾರೆ. ನಿಮ್ಮ ರಸ್ತೆ ಎಲ್ಲಿದೆ ಅಷ್ಟು ಮಾಡ್ಕೊಂಡಿದ್ದಾರೆ. ಈಗ ನಿಮ್ಗೆಲ್ಲರೂ ಬರ್ತದೆ ಬೌಂಡ್ರಿ, ನಮ್ಮ ಬೋರ್ಡ್ ಅಲ್ಲಿವರೆಗೂ ಬರುತ್ತೆ. ಇಲ್ಲ ಡಾಕ್ಯುಮೆಂಟ್ಸ್ ಈಗ ಡಾಕ್ಯುಮೆಂಟ್ಸ್ ಪ್ರಕಾರ ಸರ್ವೆ ಏನ್ ಕೊಟ್ಟಿದ್ದಾರೆ, ಸರ್ವೆ ಪ್ರಕಾರ ನಾವು ಮಾಡಿರೋದಲ್ಲ, ಪುರಸಭೆ ನಿಮ್ಮ ತಹಸೀಲ್ದಾರ್ ಕಡೆಯಿಂದ ಬಂದು ಏನ್ ಮಾಡಿದ್ದಾರೆ ಅದನ್ನ ಮಾತ್ರ ನಾವು ಮಾಡಿದೀವಿ. ಈಗ ಒಂದು ಕೆಲಸ ಮಾಡಿ, ನಿಮ್ಮ ಹೂವನ್ನ ನಾವು ತಗೊಂತೀವಿ, ನಮ್ಮ ಲಿಮಿಟ್ ಅಲ್ಲಿ ಏನಿದೆಯೋ ನಾವು ಎಸ್ಟಿಮೇಟ್ ಮಾಡಿದ್ವಿ. ಆಮೇಲೆ ಗ್ರಾಮ ಠಾಣದ ಯಾವ್ದು ಬರ್ತದೋ ಆ ಗ್ರಾಮ ಠಾಣದು ಅವ್ರಿಗೆ PDO ಹತ್ರ ಮಾತಾಡಿದೀನಿ, ಈಗ ಸದ್ಯಕ್ಕೆ ನಿಮ್ ಹೇಳೋದು ಗುಂಡಿಗಳಿದೆ ಜನ ಬೀಳ್ತಾರೆ ಅಂತ ನಿಮ್ದು ಒಂದು ಪ್ರಶ್ನೆ. ಗುಂಡಿಗಳು ಮುಚ್ಚಿಸ್ಕೊಡ್ತೀವಿ ಆಯ್ತಾ, ಅಷ್ಟೊರ್ಗೂ ಸ್ವಲ್ಪ ಪಬ್ಲಿಕ್ಸ್ಗೆ ಅನುಕೂಲ ಮಾಡ್ಕೊಡ್ತೀವಿ. ನೀವು ಇಲ್ಲಿ ಕೇಳಿ ಸರ್, ನಾವು ರಿಕ್ವೆಸ್ಟ್ ಯೂಸ್ ಬರ್ತೀರಾ, ನಾವು ತೆಗೀರಿ ಅಂತ ಹೇಳ್ತಾ ಇರೋದು. ಈಗ ಇಷ್ಟು ಜನ ಉದ್ದೇಶ ನೋಡ್ಕೊಂಡು ದೇಶ ತಗೊಂಡ್ರೆ ನೀವು ಇಲ್ಲಿಂದ ಅಲ್ಲಿ ಮಾಡ್ಕೊಂಡು ಬನ್ನಿ, ನಾನು ತೆರವು ಮಾಡ್ಕೊಡ್ತೀನಿ. ಏನ್ ಮಾಡ್ಬೇಕು? ಇದು ನಾನು ಮಣ್ಣು ತೆರವು ಮಾಡ್ಬೇಕಂದ್ರೆ ನೀವು ಇಲ್ಲಿಂದ ರಸ್ತೆ ಮಾಡ್ಕೊಂಡು ಅಲ್ಲಿಗೆ ಬನ್ನಿ, ನೀವು ಗುಂಡಿ ಮುಚ್ಕೊಂಡು ಅಲ್ಲಿ ತನಕ ಬನ್ನಿ, ನಿಮ್ ರಸ್ತೆ ಪ್ರಕಾರ ಏನಿದೆಯೋ ಮಾರ್ಜಿನ್ ಏನಿದೆ ಮಾಡ್ಕೊಂಡ್ ಬನ್ನಿ, ನಾವು ಬಿಟ್ಬಿಡ್ತೀವಿ. ಏನ್ ಮಾಡ್ಕೊಬರ್ಬೇಕು ನಾವು? ಗುಂಡಿ ಮುಚ್ಚಬೇಕು ಅಲ್ಲ? ಹೌದು ಸರ್, ನೋಡಿ ನನ್ಗಿದೆ ಸರ್, ನಿಮ್ ಜಾಗನೇ, ನಾವಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮತ್ತೆ ಇದನ್ನೆಲ್ಲ ನಿಮ್ ಜಾಗನೇ ನಾನು ಹೇಳ್ತಾ ಇರೋದು. ನಿಮ್ ಜಾಗ ನಮ್ ಪುರಸಭೆ ಜಾಗ ಅಂತೆಲ್ಲ ಹೇಳ್ತಾ ಇರೋದು ನಾನು, ಅರ್ಥವಾಯ್ತಾ? ಈಗ ಇಷ್ಟೊಂದು ಜನಗಳ ಪ್ರಾಬ್ಲಮ್ ಇರೋದ್ರಿಂದ ಪ್ರಾಬ್ಲಮ್ಗೋಸ್ಕರ ನೀವು ಬನ್ನಿ, ನಿಮ್ ಪುರಸಭೆ ಕಡೆಯಿಂದ ಬನ್ನಿ, ಗಾಡಿ ಆ ಕಡೆ ಗ್ರಾಮ ತಗೊಂಡು ಪಂಚಾಯತಿಯವರು ಮಾಡ್ಕೊ ಬರ್ತಾರೆ, ಅವ್ರು ಆಯ್ತು ಅದಕ್ಕೆ ಕಾಲಾವಕಾಶ ಬೇಕಾಗ್ತದೆ. ಅದಕ್ಕೆ ಕಾಲಾವಕಾಶ ಬೇಕಾದ್ರೆ ಕೇಳಿ, ಕಾಲಾವಕಾಶ ಬರುತ್ತೆ. ನಾವ್ ಇಲ್ಲಿ ನೋಡಿ, ನನ್ ಮನೆಗೆ ಹೋಗೋದಕ್ಕಿಲ್ಲ, ಅಲ್ಲಿ ಎಲ್ಲ ಜನ ಬಂದು ಬಿದ್ದು ಸಾಯ್ತಾ ಹೋಗ್ತಾರೆ. ಅದು ನಾನ್ ಅವ್ರ ಕರ್ಮನೆಲ್ಲ ನಾನ್ ತಗೊಂಡು ನಾನು ಮೈ ಮೇಲೆ ಹೇಳ್ಕೊಳ್ಳೋದಕ್ಕಾಗುತ್ತೆ. ಅದಕ್ಕೆ ನೀವು ಇನ್ನ ಮುಚ್ಚಿದ್ರೆ ಮತ್ತೆ ಇನ್ನ ಗುಂಡಿಗಳಾಗ್ತದೆ, ಜನಗಳು ಸ್ಕೂಲ್ ಮಕ್ಕಳು ಯಾರು ಬರೋದೇ ಇಲ್ವಲ್ಲ. ನಾವು ಮುಚ್ಚಿದಾದ್ಮೇಲೆ ಸ್ಕೂಲ್ ಬಸ್ಸೇ ಬರೋದೇ ಇಲ್ವಲ್ಲ, ಆಮೇಲೆ ಏನು ಬರ್ತಾರೆ ಎಲ್ಲ ಬೇಕಾದ್ರೆ. ನಾನು ತಹಶೀಲ್ದಾರ್ ಹತ್ರ ಮಾತಾಡಿದ್ದೀನಿ. ಓಕೆ, ಏನಿದೆ ನಿಮ್ ಡಾಕ್ಯುಮೆಂಟ್ ಪ್ರಕಾರ ಹೇಳಿ. ನಮ್ಮ ಹೆಸರು ನಾಗರಾಜ್. ನಾಗರಾಜ್ ಅವರೇ, ನಾವು ನಿಮ್ ಜಾಗನೇ ಅಂತ ಹೇಳ್ತಾ ಇರೋದು, ನಾವು ನಮ್ ಜಾಗ ಅಂತ ಹೇಳ್ತಾ ಇಲ್ಲ. ನಕಾಶೆಯಲ್ಲಿ ಅವರೆಲ್ಲ ಕೊಡ್ತಾರೆ, ರೆಕಾರ್ಡ್ಸ್ ಕೊಡ್ತಾರೆ. ಸರಿ, ಈಗ ನೀವು ಸಾರ್ವಜನಿಕ ಉದ್ದೇಶ ಅವರು ಗಮನಕ್ಕೆ ತಗೊಂಡು
ಸ್ವಲ್ಪ ದಿನ ಮಾಡಿ ನಾವು ಅಷ್ಟೊತ್ತಿಗೆ ಮುಚ್ಚಿಕೊಡ್ತೀವಿ, ಇಲ್ಲಿ ಅಲ್ಲಿಂದ ಇಲ್ಲಿ ತನಕ ಮಾಡ್ಕೊ ಬನ್ನಿ, ಮಾಡ್ಕೊಡ್ತೀವಿ. ಫಸ್ಟ್ ನೀವು ಕರ್ಸಿ, ನೀವು ಕೆಲಸ ಸ್ಟಾರ್ಟ್ ಮಾಡಿ. ಏನ್ ಮಾಡ್ಬೇಕು? ಕೆಲಸ ಸ್ಟಾರ್ಟ್ ಮಾಡಿ. ಅದಕ್ಕೆಲ್ಲ ಪ್ರೊಸೀಜರ್ ಇರ್ತದೆ. ನೀವು ಒಂದೇ ಸಲ 70 ಲಕ್ಷ ಚಾರಿಟಿ ಮಾಡಿ ಅಂದ್ರೆ ನಾನು 70 ಲಕ್ಷ ನಿಮ್ಮನ್ನ ಕೇಳಿಲ್ಲ. ಗುಂಡಿಗಳಿಗೆ ಎಷ್ಟಾಗುತ್ತಪ್ಪ? ಒಂದ್ ನಿಮಿಷ ಇದೆ. ಗುಂಡಿ ಏನಿದೆ ಮುಚ್ಕೊಂಡು ನೀವು ಅಲ್ಲಿ ಮಾಡ್ಕೊಂಡ್ ಬನ್ನಿ, ನಾವು ಕೇಳ್ತಾ ಇರೋದು ಅಷ್ಟೇ. ಓಕೆ, ನಾವೇ ಬಿಡ್ತೀವಿ. ಈಗ ಒಂದ್ ನಿಮಿಷ ಕೇಳಿ, ಮುಚ್ಚಿಸ್ತು ಗುಂಡಿ ಮುಚ್ಚಾಕ ಮಾಡೋಣ. ಸರ್ವೆ ಕಳಿಸಿದ್ರು, ಸರ್ವೆ ಮಾಡಿದ್ರು. ಆ ಜಾಗನ ಏನ್ ಮಾಡ್ಬೇಕು, ಅವರು ನಮ್ಗೆ ಲೆಟರ್ ಬರೀತಾರೆ, ಈ ಜಾಗ ಒತ್ತುವರಿ ಆಗಿದೆ, ನಿಮ್ ಬಂದ್ಬಿಟ್ಟು ಕಮಿಷನ್ ತೆಗಿಸಿ ನಿಮ್ದು ರಸ್ತೆ ಇದು ಮಾಡಿಕೊಡಿ ಅಂತ ಹೇಳಿ. ಆ ರಸ್ತೆ ಬೇರೆ, ನಿಮ್ ಜಮೀನೇ ಬೇರೆ. ಈಗ ಸದ್ಯ ಓಡಾಡ್ತಿರೋದು ನಿಮ್ ಜಮೀನಲ್ಲೇ. ನಿಮ್ ಜಮೀನಲ್ಲಿ ನಾವು ಸದ್ಯ ಸಾರ್ವಜನಿಕ ಉಪಯೋಗಕ್ಕೆ ದಾರಿ ಮಾಡಿಕೊಡಿ, ನಾವು ಗುಂಡಿ ಮುಚ್ಚಿಕೊಡ್ತೀವಿ. ಗುಂಡಿ ಮುಚ್ಚಿ ರೋಡ್ ಆಗೋದಿಲ್ಲ, ಎಲ್ಲಿ ಆಗ್ತದೆ ಎಲ್ಲಿ ಜಮೀನ್ ಕಣ್ಣೋರ್ಸ್ಬಿಟ್ಟು ಹೋಗ್ಬಿಟ್ರೆ ನಾನು ನಾಗರಾಜ್ ಅವರೇ, ಈಗ ನೀವು ಬರ್ಕೊಡ್ಬೇಕಲ್ಲ ಮುನ್ಸಿಪಾಲಿಟಿಗೆ ರೋಡ್ ಮಾಡ್ಬೇಕು. ರೋಡ್ ಮಾಡಕ್ ಬಿಡ್ಲಿಲ್ಲ ಅಂದ್ರೆ ನಾವೇನ್ ಮಾಡೋದು? ನಾವು 10 ವರ್ಷದಿಂದ ಇದೇ ಈಗ ಆಯ್ತು, ಬರ್ಕೊಡಿ, ನಾನು ರೋಡ್ ಮಾಡಿಸ್ಕೊಡ್ತೀನಿ. ಯಾರು ನೀವು? ನಾನ್ ಬರ್ಕೊಡೋದೇನು ಇಲ್ಲ, ನಾನ್ ಬಿಡ್ತೀನಿ, ನಾನ್ ಬಾಯಿ ಮಾತಲ್ಲಿ ನಾನು ಬಿಡ್ತೀನಿ. ಬಾಯಿ ಮಾತು ಅಂದ್ರೆ ಮತ್ತೆ ಬಿಟ್ಟಿದ್ದಾದ್ಮೇಲೆ ತಿರ್ಗಿ ನಾನು ಅದನ್ನೆಲ್ಲ ಅಡ್ಡ ಹಾಕೋದು. ಈಗ ಆಮೇಲೆ ಕೆಲಸ ಮಾಡುವಾಗ ಅಲ್ಲಿ ಈಗ ಅದು ತಹಶೀಲ್ದಾರ್ ಹತ್ರ ಮಾತಾಡಿರ್ತೀನಿ ನಾನು. ಈಗ ಏನು ನೀವು ಬೇಕಾದ್ರೆ ಇದು ನಮ್ಗೆ ಮುನ್ಸಿಪಾಲಿಟಿಗೆ ಬರ್ಕೊಟ್ರೆ ನೀವು ರೋಡ್ ಮಾಡೋಣ, ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಆಮೇಲೆ ಅದೆಲ್ಲ ಬರ್ಕೊಡೋದಕ್ಕೆ ಏನ್ ಸರ್ ಇದೆ ನಮ್ಮಲ್ಲಿ? ಇಲ್ಲಿ ಕೇಳಿ, ಇದು ನಿಮ್ ಜಾಗನೇ ಅಂತ ನಾನು ಹೇಳ್ತಾ ಇದ್ದೀನಿ. ಹೋಗಿರೋದಿಲ್ಲ, ಅದು ಹೋಗಿದೆ. ಯಾರು ನಾವೇನಾದ್ರೂ ಇದು ಒತ್ತುವರಿ ಮಾಡಿ ಈಗ ಏನಾಗಿದೆ ಇಲ್ಲಿ ನೋಡಿ, ಇವರು ಅಪಾರ್ಟ್ಮೆಂಟ್ ಅವರು ರೋಡು ಪಾಡೆಲ್ಲ ನೋಡ್ಕೊಂಡು ಮಾಡ್ಬೇಕಾಯ್ತು, ಮಾಡಿದ್ದಾರೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಈಗ ಮಾಡ್ಬಿಟ್ಟಿದ್ದಾರೆ. ಈಗ ನಾವು ಸಾರ್ವಜನಿಕ ಉದ್ದೇಶಕ್ಕೆ ಹೋಗಿ ಹೇಳ್ತಾ ಇದೀನಿ, ಈ ಗುಂಡಿಗಳು ಮುಚ್ಚಿಕೊಡ್ತೀನಿ, ಸದ್ಯಕ್ಕೆ ಮಾಡಿ. ಆ ಸರ್ವೆ ರಿಪೋರ್ಟ್ ಎಲ್ಲ ಬಂದ್ಮೇಲೆ ನೋಡ. ರಸ್ತೆ ಪಥ ಬದಲಾವಣೆ, ರಸ್ತೆ ಬೇರೆ ಇದೆ, ನೀವು ಬಿಟ್ಟಿದ್ದು ಖಾಸಗಿ ಜಮೀನು ನಮಗೆ ಗೊತ್ತು ಸರ್. ಎಲ್ಲರಿಗೂ ನಾವ್ ಹೇಳ್ತಾ ಇದೀವಲ್ಲ, ನಿಮ್ದೇ ಜಾಗ ಅಂತಲ್ಲ ನಾವು ಹೇಳ್ತಾ ಇರೋದು, ನಮ್ದು ಆಫೀಸ್ ಗೌರ್ಮೆಂಟ್ ಜಾಗ ಅಲ್ಲ ಅಂತ ಹೇಳ್ತಾ ಇರೋದು. ಇಲ್ಲ ಸರ್, ನೀವು ಇದನ್ನ ಅಲ್ಲಿ ಏನಿದೆಯೋ ಇದನ್ನ ತೆರವು ಮಾಡ್ಕೊಂಡು ಅಲ್ಲಿಗೆ ಬನ್ನಿ, ನಾನು ಅಲ್ಲಿ ಬೇಕಾದ್ರೆ ನಾನು ಸ್ವಲ್ಪ ಬಿಟ್ಟು. ಅವ್ರೇ ಹೇಳ್ತಿರೋದು ತೆರವು ಮಾಡೋದಕ್ಕೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಒಂದ್ ವಾರ ಆಗ್ಬಿಡುತ್ತೆ. ಏನ್ ತೆರವು ಮಾಡ್ಬೇಕು? ದೊಡ್ಡ ಮನುಷ್ಯ ನೀನ್ ಮಾತಾಡ್ಬೇಡ, ಬಿಡ್ರಿ. ದೊಡ್ಡ ಮನುಷ್ಯ ನೀನ್ ಮಾತಾಡೋದು ಬರ್ಬೇಡ, ಗೆಟ್ ಔಟ್ ಇಲ್ಲಿಂದ. ಇಲ್ಲಿ ಬಿಡಿ, ಆಯ್ತು ಹೇಳಿ. ಏನಿದೆ ನೀವು ಅಲ್ಲಿಂದ ನಮ್ ಜಾಗ ಬಿಟ್ಟು ಏನಿದೆ ಅಲ್ಲಿವರೆಗೂ ತೆರವು ಮಾಡ್ಕೊಂಡ್ ಬನ್ನಿ. ಏನ್ ತೆರವು ಮಾಡ್ಬೇಕು ಸರ್? ರಸ್ತೆ ಮಾಡ್ಕೊಂಡ್ ಬನ್ನಿ ಸರ್, ನಮ್ ಜಾಗದಲ್ಲಿ ನಾನು ಬಿಡೋದಿಲ್ಲ. ಈಗ ಏನಿದೆ ಪ್ರೊಸೀಜರ್ ಪ್ರಕಾರ ನಿಮ್ ಜಾಗ ಬಿಡಲ್ಲ ಅಂದ್ರೆ ಹೆಂಗ್ ಹೋಗ್ತಾರೆ? ಹೆಂಗ್ ಹೋಗೋದಿಲ್ಲ? ಮತ್ತೆ ನಾನು ಬರ್ಕೊಡಿ ಅಂದ್ರೆ ಬರ್ಕೊಟ್ಬಿಟ್ಟು ಅವ್ರು ಹೇಳ್ತಾ ಇರೋದು ನೀವು ವರ್ಕ್ ಸ್ಟಾರ್ಟ್ ಮಾಡಿ, ನನ್ನ ಜಾಗಕ್ಕೆ ಬರ್ತಾ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಗುಂಡಿ ಮುಚ್ಚಲ್ಲ? ಹೌದು, ಅಷ್ಟೇ ಅವರು ಕೊಡ್ತಾರೆ. ಕೇಳಿ ಇವ್ರೆ, ನಾವು ಮಾಡ್ಕೋಬಾರ್ದು. ಗುಂಡಿ ಮುಚ್ಚೋಣ, ಗುಂಡಿ ಮುಚ್ತೀವಿ ಅಂತ ಹೇಳ್ತಾ ಇದೀವಿ ನಾವು. ಈಗ ಇಲ್ಲಿ ರೋಡ್ ಮಾಡ್ಬೇಕಂದ್ರೆ ಇವ್ರು ನಮ್ಗೆ ಬರ್ಕೊಡ್ಲೇಬೇಕಲ್ಲ. ಬರ್ಕೊಳ್ಳೋ ಸೆಕೆಂಡ್ ಕ್ವಶನ್ ಸರ್, ನೀವು ಕೆಲಸ ಮಾಡಿ ಸರ್. ಗುಂಡಿ ಮುಚ್ಚೋಣ? ಅಲ್ಲಿಂದ ಡೈವರ್ಟ್ ಆಗ್ಬಿಟ್ಟು ಹೆಂಗ್ ಹೋಗುತ್ತೆ, ಸ್ಕೆಚ್ ಪ್ರಕಾರ. ಈಗ ದೇವಸ್ಥಾನ ಆದ್ರೆ ಏನಾಗುತ್ತೆ, ಇದು ಖಾಸಗಿ ಜಮೀನು ಆಗುತ್ತೆ, ಆ ದೇವಸ್ಥಾನದ್ದು ರಸ್ತೆ ಜಾಗ ಆಗುತ್ತೆ. ಈಗ ಆ ರಸ್ತೆ ಜಾಗ ಮಾಡ್ಬೇಕಂದ್ರೆ ದೇವಸ್ಥಾನ ತೆರವಾಗಿರುವಲ್ಲ, ಇನ್ನು ಆರ್ಡರ್ಸ್ ಬಂದು ಅದೇ ದೇವಸ್ಥಾನ ಜಾಗ ಎಲ್ಲ ಮಾಡಕ್ ಇಲ್ಲಿ ಕೇಳಿ, ದೇವಸ್ಥಾನ ಜಾಗ ನಾವು ಕೇಳಿ, ದೇವಸ್ಥಾನ ಬಿಟ್ಬಿಡಿ. ದೇವಸ್ಥಾನ ಬಿಟ್ಟು ಮಿಕ್ಕಿರೋ ಕೆಲಸ ನೀವು ಮಾಡ್ಕೊಂಡ್ಬಂದು ನಾನು ತೆರವು ಮಾಡ್ತೀನಿ. ನಾನು ಹೇಳ್ತಾ ಇದ್ದೀನಲ್ವಾ, ನನ್ನ ಜಮೀನಲ್ಲಿ ನಾನು ಬಿಡ್ತಾ ಇದ್ದೀನಿ. ಅವ್ರು ಏನ್ ಹೇಳ್ತಾರೆ? ಅದು ರೂಲ್ಸ್, ಆಮೇಲೆ ಮಾತಾಡೋಣ. ಈಗ ಟೆಂಪರರಿ ರಿಲೀಫ್ ಆಗ್ಬೇಕು, ರೂಲ್ಸ್ ಆಮೇಲೆ ಮಾತಾಡೋಣ. ಈಗ ಅವ್ರ ಜಾಗ ಇರುತ್ತೆ, ಈಗ ಟೆಂಪರರಿ ರಿಲೀಫ್ ಕೊಡಿ, ನೀವು ಅಲ್ಲಿಂದ ಮಾಡ್ಕೊಂಡ್ಬಂದು ನಾವು ಗುಂಡಿ ಮುಚ್ಚೋಣ. ಅವ್ರು ಹೇಳೋದು ದೇವಸ್ಥಾನ ಬಿಟ್ಟು ಹಂಗೆ ಹೆಂಗ್ ಬರ್ತದೆ ಹಿಂಗ್ ತಗೊಳ್ಳಿ ಅಂತಾರೆ. ಆಗುತ್ತಾ? ಅವ್ರು ಏನ್ ಹೇಳ್ತಾರೆ ಸರ್, ಈ ಕಡೆಗೆ ನೀವು ಮಾಡ್ಕೊಂಬ, ನಾನು ಕೊಡ್ತೀನಿ ಅಂತ. ಕರೆಕ್ಟಾ? ಅದೇ ಹೇಳ್ತಾ ಇರ್ತಾರೆ. ಸೊ ನೀವು ಅಲ್ಲಿ ತನಕ ಮಾಡಿದ್ರೆ ಅಲ್ಲಿಂದ ಅವ್ರು ಮುಂದಕ್ಕೆ ಮಾಡ್ತಾರೆ. ಮಾನವೀಯತೆ ದೃಷ್ಟಿಯಿಂದ ನಾನು ಬಿಡೋದು ಕಡಿಮೆ, ಸುಮ್ಮನೆ ನಾನು ಇಲ್ಲ ಅಂತಲ್ಲ, ಪ್ರೊಸೀಜರ್ ಮಾಡ್ಕೋಬೇಕು. ನಾನೇನು ಆಕಾಶದಲ್ಲಿ ಹಾರಾಡ್ತಾ ಇಲ್ಲ. ಈಗ ಒಂದ್ ಕೆಲಸ ಮಾಡಿ, ನಾಗರಾಜ್ ಗುಂಡಿ ಮುಚ್ಚಿಸ್ತೀನಿ, ಇದು ಓಪನ್ ಮಾಡಿ ಫಸ್ಟ್ ಅಲ್ಲಿಂದ ಇಲ್ಲಿವರೆಗೂ ಮಾಡ್ತೀವ್ರಿ. ಅದನ್ನೇ ಹೇಳ್ತಾ ಇದ್ದೀನಿ. ಮಾಡ್ಕೊಂಡ್ಬಂದು ನಾನು ಬಿಡ್ತೇನೆ. ಏನ್ ಗುಂಡಿ ಮುಚ್ಚಕ್ಕೆ ಏನ್ ಪ್ರಾಬ್ಲಮ್? ನಮ್ದು ಪ್ರಾಬ್ಲಮ್ ಇದು. ಎತ್ತಿಸ್ತೀವಿ ನಾವು. ಚರಂಡಿ ಎತ್ಬಿಡ್ರಿ, ಫಸ್ಟ್ ಚರಂಡಿ ಎತ್ಬಿಟ್ಟು ನೀಟಾಗಿ ಹಳ್ಳ ಮುಚ್ಚಿಕೊಂಡು ಯಾರಿಗೂ ತೊಂದರೆ ಕೊಡೋದು ಬೇಡ. ಡೈಲಿ 10 ನಿಮಿಷ ಜನ ಹೋಗ್ತಾರೆ. ವೆಟ್ ಮಿಕ್ಸ್ ಬೆಳಿಗ್ಗೆ ಕಳಿಸು.
ಈಗ ರೆಡಿ ಮಾಡೋದಿಲ್ಲ ನೀವು ಬಂದು ಸ್ಟಾರ್ಟ್ ಮಾಡಿದ್ರೆ ಇವರೇ ಹೇಳ್ತು ವೆಟ್ ಮಿಕ್ಸ್ ಹೇಳ್ತಾ ಇದ್ರಿ ಈಗಲೇ ಫೋನ್ ಮಾಡಿ ಏನ್ ಹಂಗೆ ಉದುರು ಅಂದ್ರೆ ಉದುರ್ತದ ನೀವು ಅಟ್ಲೀಸ್ಟ್ ಆ ಮಣ್ಣು ತೆಗಿಯಕ್ಕೆ ಇಷ್ಟು ಮಾತಾಡ್ತೀರಾ ಒಂಚೂರು ಮಣ್ಣು ತೆಗಿಯಕ್ಕೆ ನೀವು ಇಷ್ಟೊಂದು ಮಾತಾಡ್ತೀರಾ ಏನ್ ಮಾತಾಡೋದು ಮಿಕ್ಸ್ ಆಗ್ತಪ್ಪ ಈಗ ಖಾಸಗಿ ಜಮೀನು ಇರ್ತದೆ ನಾವು ಅದನ್ನ ಪರ್ಚೇಸ್ ಮಾಡೋದು ಅದೇನ್ ಪ್ರೊಸೀಜರ್ ಇರ್ತದೆ ಏಕ್ದಮ್ ಒಂದೇ ಸಲ ಬೇಡ ನೀವು ಪರ್ಚೇಸ್ ಮಾಡಬೇಡಿ ನಾವು ಬಿಡೋದು ಸ್ವಲ್ಪ ರೆಡಿ ಇದೀವಿ ಸ್ವಾಮಿ ಬರ್ಕೊಡೋದೇನ್ ಬೇಕಾಗಿಲ್ಲ ಆ ಕಡೆ ಅಷ್ಟು ಬಿಡ್ತಾರೆ ಅದನ್ನ ಅವ್ರೇನಾದ್ರು ಇವರೆಲ್ಲ ಬಿಡ್ತಾವ್ರೆ ಈ ಕಡೆ ಬಿಡ್ತಾವ್ರೆ ಅವ್ರು ಅಷ್ಟೇ ಅವರೆಲ್ಲ ಸೇರ್ಕೊಂಡೆ ಮಾಡ್ಬೇಕು ಆಯ್ತು ಇವ್ರದೇ ಪೂರ್ತಿ ಜಮೀನು ಇಲ್ಲಿರೋ ಜಮೀನೆಲ್ಲ ಪೂರ್ತಿ ಸರ್ ಈಗ ಇಲ್ಲಿ ಖಾಸಗಿ ಜಮೀನು ಆಗಿರೋದ್ರಿಂದ ನೀವು ಮಾತಾಡ್ಬೇಡಿ ಇರ್ಬೋದು ಆ ಕಡೆ ಏನ್ ಬಿಡ್ತಾರೆ ಆ ಕಡೆ ಹೆಂಗ್ ಬರ್ತಾರೆ ಜಮೀನ್ ಅವ್ರು ಸ್ವಲ್ಪ ಬಿಟ್ರಲ್ಲ ನಿಮ್ದೇನಿದ್ರೆ ಅದೇ ಇವರು ಅವರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ನೀವು ಮಾತಾಡಿ ಸರ್ ಬಿಡಕ್ ಒಪ್ಕೊಂಡಿದ್ದಾರಲ್ಲ ಅವ್ರು ಎಷ್ಟು ಬಿಡ್ತಾರೆ ಇದ್ ಮಾಡಿ ಇವರು ಖಾಸಗಿ ಜಮೀನು ಈಗೆಲ್ಲ ವ್ಯಾಲ್ಯೂ ಇರ್ತದೆ ಇದೇ ಪ್ರಾಬ್ಲಮ್ ವ್ಯಾಲ್ಯೂ ಇರ್ತದೆ ರೋಡ್ ಓಕೆ ಅದ ವೆಟ್ ಪೀಸ್ ಸಾಕು ಕಮಿಟ್ಮೆಂಟ್ ಅಂದ್ರೆ ಈಗ ನಾವು ಈಗ ತಕ್ಷಣ ಮಾತಾಡಿದ್ವಿ ನಾವು ಸರ್ವೆ ರಿಪೋರ್ಟ್ ಬರ್ಲಿ ನೀವು ಜಮೀನಲ್ಲಿ ಎಷ್ಟು ಜಾಗ ಹೋಗ್ತದೆ ನೋಡೋಣ ನಾವು ಅದೆಲ್ಲ ಈಗ ಅಕಸ್ಮಾತ್ ಏನು ಪರ್ಚೇಸ್ ಮಾಡ್ಬೇಕು ಅಥವಾ ಬರ್ಕೊಡ್ಬೇಕು ಅವೆಲ್ಲ ಪ್ರೊಸೀಜರ್ ಅವೆಲ್ಲ ಮಾಡ್ಕೋಬೇಕು ಟೈಮ್ ಹಿಡಿತದೆ ಈಗ ಸದ್ಯಕ್ಕೆ ವೆಟ್ ಮಿಕ್ಸ್ ಹೊಡೆದು ಹಾಕ್ತೀನಿ ಸರ್ವೆ ರಿಪೋರ್ಟ್ ಬಂದ್ಮೇಲೆ ನಮ್ಮ ಬೌಂಡ್ರಿ ಎಷ್ಟು ಅವರು ಗ್ರಾಮ ಪಂಚಾಯತಿ ಬೌಂಡ್ರಿ ಎಷ್ಟು ರೋಡ್ ನಮ್ಮ ಫುಲ್ ಡೀಟೇಲ್ಸ್ ಕೊಟ್ಟರಂತೆ ಅವ್ರೇನು ಕೊಡ್ತಾರೆ ಈಗ ಬಂದು ಮಾಡೋದಿಲ್ಲ ಮೊನ್ನೆ ಮಾಡೋಗಿದೆ ಅದು ಅವ್ರದ್ದು ಅಲ್ವಾ ಇದು ಮೊನ್ನೆ ಮಾಡೋಗಿರೋರ್ದು ಅಲ್ವಾ ಇದು ಈಗ ಆಯ್ತು ಸ್ವಲ್ಪ ನಾವು ರೋಡ್ ಮಾಡಕ್ಕೆ ಎಸ್ಟಿಮೇಟ್ ಮಾಡ್ಕೊಂಡಿದೀವಿ ನಾಗರಾಜ್ ಅವರೇ ಈಗ ನಮ್ಗೆ ಪುರಸಭೆಗೆ ಹ್ಯಾಂಡ್ ಓವರ್ ಆಗಬೇಕು ನೀವು ರೋಡ್ ಮಾಡ್ಮೇಲೆ ತಿರ್ಗಿ ಹಂಗೆ ಒಂದೊಂದ್ಸಲ ಬರೋದಿಲ್ಲ ನಾವು ಒಂದ್ಸಾರಿ ಬಿಟ್ಟ ಮೇಲೆ ಆಗಲ್ಲಪ್ಪ ಅದು ನಮ್ಗೆ ನಿಯಮಗಳಿದೆ ಮತ್ತೆ ಮಾಡ್ತೀವಿ ಬರ್ಕೊಡ್ರಿ ಅಷ್ಟೇ ನಮ್ಗೆ ಅಷ್ಟೇ ಬೇಕಾಗಿರೋದು ನಾವು ಬಿಡೋದು ಬೇಡಿದೀವಿ ಆಯ್ತು ಓಕೆ ಇಷ್ಟೇ ಅಂದ್ರೆ ಸಾಕು ಅದನ್ನ ಮಾಡ್ತೀರಾ ನೀವು ಎಲ್ಲ ನಿಂದ್ರಲ್ಲಿ ಹೋಗ್ಬೇಕು ಎಲ್ಲ ನಿಂದ್ರಲ್ಲಿ ಹೋಗ್ಬೇಕು ನಾವ್ ಹೇಳ್ತಾರೆ ನಿಮ್ ಜಾಗನೇ ಅಂತ ಹೇಳ್ತಾ ಇರೋದು ನಾವು ಸರ್ಕಾರಿ ಜಾಗ ರೋಡ್ ಅಂತ ಹೇಳ್ತಾನೆ ಇಲ್ಲ ನಾವು ಖಾಸಗಿ ಜಾಗನೇ ಅಂತ ಹೇಳ್ತಾ ಇರೋದು ಮಾಡ್ಕೊಡ್ತೀವಿ ಟೆಂಪ್ರವರಿ ಬೇಕಾದ್ರೆ ನಾನು ಇಲ್ಲಿ ಬಿಡ್ತೀನಿ 8 ಅಡಿ ಬಿಡ್ತೀನಿ ಈಗ ಈಗಲೇ ಜಾಸ್ತಿ 8 ಅಡಿ ಗಾಡಿ ಹೆಂಗ್ ಬರ್ತದೆ ಎಲ್ಲೋ ನನ್ನ ಜಮೀನಲ್ಲಿ ನಾನು 8 ಅಡಿ ಬಿಡ್ತಾ ಇದ್ದೀನಿ ನನ್ನ ಸ್ವಂತ ಜಮೀನಲ್ಲೇ ಯಾರೋ ನೀನ್ ಬೇಡ ಬಿಡು ನಿನ್ ಯಾಕೆ ನಿನ್ನ ಹತ್ರ ಅಂತ ಅವರು ಬೇಡ ಬಿಡಿ ಕಾನೂನು ಪ್ರಕಾರ ಏನಿದೆ ಮಾಡ್ಕೊಂಡು ಹೋಗಿ ಸುಮ್ಮನೆ ಯಾಕೆ 8 ಅಡಿಗೆ ಗಾಡಿ ಹೋಗ್ತದಾ ಬೇಡ 10 ಅಡಿನ ಮಾಡ್ಕೊಳ್ಳಿ ಹೋಗ್ಲಿ 10 ಅಡಿನ ಬಿಡ್ತೀನಿ ಹೋಗಿ ಇನ್ನೇನು 50 ಅಡಿ ಬಿಡ್ತೀವ ಏನ್ ರೋಡ್ ಇದೆಯಾ ಓಡ್ಲಿ ಎಲ್ಲ ಆಗೋದಿಲ್ಲ ಆಯ್ತು ಬಿಡಿ ಬಾ ಪ್ರೊಸೀಜರ್ ಮಾಡೋದು ಪ್ರೊಸೀಜರ್ ಏನಿದೆ ಮಾಡ್ಕೊಂಡು ಹೋಗಿ ಆಯ್ತು ಬಿಡಿ ಬಾ ಇಲ್ಲಿ ಅವ್ರು ಕೊಡ್ಬೇಕಲ್ಲ ನಾವು ಕೊಡಲ್ಲ ಅಂತ ಇದಾರೆ ಅದಕ್ಕೆ ಗಲಾಟೆ ಮಾಡ್ತಾ ಇರೋದು ನಮ್ ಜಾಗ ಬಿಡಲ್ಲ ಅಂತ ಅವ್ರು ಹೇಳ್ತಿರೋದು ಗುಂಡಿಗಳು ಸುಮಾರಿದೆ ಗುಂಡಿಗಳು ಮುಚ್ಚೋದಕ್ಕೆ ಸುಮಾರು ಸರಿ ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಹೋಗಿದ್ದೀರಿ ಎಲ್ಲರೂ ಹೋಗಿದ್ದೀರಿ ಯಾವ ಡಿಪಾರ್ಟ್ಮೆಂಟ್ಗೆ ಹೋದ್ರೂ ನಮ್ಗೇನು ರೆಸ್ಪಾನ್ಸ್ ಇಲ್ಲ ಆಕ್ಚುಲಿ ಈ ಕೆಲಸನೆಲ್ಲ ಪುರಸಭೆ ಆಫೀಸರ್ಗಳು ಏನಿದ್ದಾರೆ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಅವ್ರು ಯಾರಿದ್ದಾರೆ ಈ ಪೊಲಿಟಿಷಿಯನ್ಸ್ ಯಾರು ಇದ್ದಾರೆ ಅವ್ರು ಮಾಡಬೇಕಾಗಿತ್ತು ಆ ಕೆಲಸ ನಾವು ಮಾಡಿದ್ರಿ ರೋಡ್ ಆಕ್ಚುಯಲ್ ಪ್ರಾಬ್ಲಮ್ ಏನಂದ್ರೆ 10 ವರ್ಷಕ್ಕೆ ಮುಂಚೆ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಅವ್ರು ರೋಡ್ ಹಾಕಿದ್ದಾರೆ ಅವರು ಕರೆಕ್ಟಾಗಿ ರೋಡ್ ಹಾಕಿಲ್ಲ ಅವ್ರು ಏನು ಮಾಡಿದ್ದಾರೆ ಸರ್ವೆ ನಂಬರಲ್ಲಿ ರೋಡ್ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ ಒಂದು 200 ಮೀಟ್ರು ಅವಾಗ ನಾವೇನು ಮಾಡಿದ್ರಿ ಇಲ್ಲಿ ಪುರಸಭೆಗೆ ಬಂದು ಒಂದು 2 ವರ್ಷ ಮುಂಚೆ ಒಂದು ಅರ್ಜಿ ಕೊಟ್ರಿ ಬನ್ನಿ ಇಲ್ಲಿ ಸ್ವಲ್ಪ ರೋಡ್ ಕ್ಲಿಯರ್ ಮಾಡಿ ಬನ್ನಿ ಅಂತ ಆ ಗುಂಡಿಗಳು ನೋಡ್ಬಿಟ್ಟು ಅವರು ವೆಟ್ ಮಿಕ್ಸ್ ಹಾಕೋದಕ್ಕೆ ಪುರಸಭೆಯಿಂದ ಬಂದಿದ್ರು ಅವಾಗ ಅಲ್ಲಿ ಏನಾಯ್ತು ಅವರು ಎಲ್ಲಿ ಸರ್ವೆ ನಂಬರಲ್ಲಿ ರೋಡ್ ಹಾಕೊಂಡು ಹೋಗಿದ್ದಾರೋ ಅವರು ಸರ್ವೆ ಮಾಡಿಸಿದಾಗ ಈ ರೋಡ್ ಜಾಗ ಬಂದ್ಬಿಟ್ಟು ನಮ್ಗೆ ಅವ್ರ ಪ್ರೈವೇಟ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಆಯಿತು ಅವಾಗ ಪುರಸಭೆಯವರು ಇದು ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಇದೆ ಅಂತೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಸೈಲೆಂಟ್ ಆಗೋದ್ರು ಮತ್ತೆ ಅಲ್ಲಿ ಅವತ್ತಿಂದ 10 ವರ್ಷದಿಂದ ರೋಡ್ ಬ್ಲಾಕ್ ಇದೆ ಯಾರಿಗೂ ಓಡಾಡಕ್ಕೆ ಆಗ್ತಾ ಇಲ್ಲ ಇವತ್ತು 2 ದಿವಸದಿಂದ ಫುಲ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಸ್ಕೂಲ್ ವ್ಯಾನ್ ಒಂದು 50 ವಾಪಸ್ ಹೋಗಿದೆ ಇವತ್ತು ಆಂಬುಲೆನ್ಸ್ ಬಂದರೂ ಇದಿಲ್ಲ ಆಮೇಲೆ ಫೈರ್ ಇಂಜಿನ್ ಬಂದರೂ ನಮಗೆ ಅಲ್ಲಿ ವ್ಯವಸ್ಥೆ ಏನೂ ಇಲ್ಲ 2 ವರ್ಷಕ್ಕೆ ಮುಂಚೆ ಆ ರೋಡು ಈ ಥರ ಪ್ರಾಬ್ಲಮ್ ಇದ್ದಾಗ ಪುರಸಭೆಯವರು ಹೋಗಿ ತಹಶೀಲ್ದಾರ್ ಸರ್ ಹತ್ರ ಹೋಗಿ ಅವರು ಇದನ್ನ ಸರ್ವೆ ಸ್ಕೆಚ್ ಮಾಡಿಸಿ ಅವ್ರು ತಿರುಗೊಳಿಸ್ಬೇಕಾಗಿತ್ತು ಅವ್ರು ಸೈಲೆಂಟ್ ಆಗೋದ್ರು
ನಾವೇನ್ ಮಾಡಿದ್ವಿ, ಜನಗಳೆಲ್ಲ ಸೇರ್ಬಿಟ್ಟು ನಾವು ಇಷ್ಟು ಅಂದ್ಬಿಟ್ಟು ಸ್ವಲ್ಪ ಅಮೌಂಟ್ ಕಲೆಕ್ಟ್ ಮಾಡ್ಬಿಟ್ಟು ಓಡಾಡೋದಕ್ಕೆ ಅದಕ್ಕೆ ಇದಕ್ಕೆಲ್ಲ ಮಾಡ್ಬಿಟ್ಟು ತಹಶೀಲ್ದಾರ್ ಹತ್ರ ಹೋಗಿ ಮೊನ್ನೆ ಒಂದು ತಿಂಗಳಲ್ಲಿ ತಹಶೀಲ್ದಾರ್ ಅಂಟ್ರಲ್ಲಿ RI ಆಫೀಸರು, ಆಮೇಲೆ ವಿಲೇಜ್ ಅಕೌಂಟೆಂಟು ತ್ರಿಮ್ಗೋನಹಳ್ಳಿ, ಇಗ್ಲೂರು, ಮತ್ತೆ ಪೊಲೀಸ್ ಆಫೀಸರ್ಸು ಮತ್ತೆ ಪುರಸಭೆಯಲ್ಲೂ ಒಬ್ರು ಬಂದಿದ್ರು. ಅವರೆಲ್ಲ ಬಂದ್ಬಿಟ್ಟು ಹೌದು ಇದು ರೋಡ್ ಇರೋದು ಸರ್ವೆ ನಂಬರ್ ಅಲ್ಲಿ ರೋಡ್ ಜಾಗದಲ್ಲಿ ದೇವಸ್ಥಾನ ಇದೆ ಅಂದ್ಬಿಟ್ಟು ಡಿಕ್ಲೇರ್ ಆಯ್ತು. ಆಮೇಲೆ ದೇವಸ್ಥಾನನ ತೆರವುಗೊಳಿಸೋದಕ್ಕೆ ತಹಶೀಲ್ದಾರ್ ಸರ್ ಬಂದ್ಬಿಟ್ಟು ಒಂದು ತೆರವುಗೊಳಿಸೋದಕ್ಕೆ ಆರ್ಡರ್ ಕೊಟ್ಟಿದ್ದಾರೆ. ಇವಾಗ ನಮ್ ಕೆಲಸ ಮುಗ್ದಿದೆ. ಆಕ್ಚುಲಿ ಈ ಕೆಲಸನೆಲ್ಲ ಪುರಸಭೆಯವ್ರು ಮಾಡ್ಬೇಕಾಯ್ತು, ನಾವು ಮಾಡ್ಕೊಟ್ಟಿದ್ದೀರಿ ಅವ್ರಿಗೆ. ಇವಾಗ ಬಂದ್ಬಿಟ್ಟು ಅವ್ರು ರೋಡ್ ಸ್ಟಾರ್ಟ್ ಮಾಡ್ಬೇಕು. ಇನ್ನೊಂದೇನಂದ್ರೆ ಅಲ್ಲಿ 7 ಅಪಾರ್ಟ್ಮೆಂಟ್ ಇದೆ. ಒಂದೊಂದು ಮನೆಯವರು 6,000 ಟ್ಯಾಕ್ಸ್ ಕೊಟ್ಟರು, ವರ್ಷಕ್ಕೆ 1 ಕೋಟಿ ಟ್ಯಾಕ್ಸ್ ಆಗುತ್ತೆ, 5 ವರ್ಷಕ್ಕೆ 10 ಕೋಟಿ ಟ್ಯಾಕ್ಸ್ ಆಗುತ್ತೆ. ನಾವು ಕೇಳ್ತಾ ಇರೋದು ಅಲ್ಲಿ 1 ಕಿಲೋಮೀಟರ್ ರೋಡ್ ಇದೆ. 1 ಕಿಲೋಮೀಟರ್ ರೋಡ್ಗೆ ಪುರಸಭೆನೇ ಎಸ್ಟಿಮೇಟ್ ಕೊಟ್ಟಿರೋದು 1,08,00,000 ಎಸ್ಟಿಮೇಷನ್ ಕೊಟ್ಟಿದ್ದಾರೆ. ನಾವು ಕಟ್ಟಿರೋ ಟ್ಯಾಕ್ಸ್ 5 ಕೋಟಿ. ಅಟ್ಲೀಸ್ಟ್ ನಾವು ಕೊಡೋದ್ರಲ್ಲಿ 20% ಟ್ಯಾಕ್ಸ್ ನಮಗೆ ಕೊಟ್ರೆ ರೋಡ್ ಆಗುತ್ತೆ. ಪ್ರೆಸೆಂಟ್ ಆಗಿ ಕಂಪ್ಲೀಟ್ ಕ್ಲೋಸ್ ಆಗಿದೆ ರೋಡು. ಆಂಬುಲೆನ್ಸ್ ಬರಲಿ, ಸ್ಕೂಲ್ ವ್ಯಾನ್ಸ್ ಎಲ್ಲ ನೋಟಿಫಿಕೇಶನ್ ಕಳಿಸಿದ್ದಾರೆ ಪೇರೆಂಟ್ಸ್ಗೆ. ಇನ್ನು ಏನೇ ಇದ್ರು ನೀವೇ ಕರ್ಕೊ ಬಂದ್ಬಿಟ್ಟು ಸ್ಕೂಲ್ಗೆ ಬಿಡಬೇಕು, ನಾವು ಬರೋಕ್ಕಾಗಲ್ಲ ಬಿಕಾಸ್ ಆಫ್ ರೋಡ್ ಬ್ಲಾಕೇಜ್ ಅಂದ್ಬಿಟ್ಟು ಹೇಳಿದ್ದಾರೆ. ಈ ಪ್ರಾಬ್ಲಮ್ ಇರೋದಕ್ಕೆ ನಿನ್ನೆ ರೋಡ್ ಬ್ಲಾಕೇಜು 12 ಗಂಟೆಗೆ ಆಯಿತು, ಕಂಪ್ಲೀಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. CO ಸರ್ಗಾಗಲಿ, ಇಲ್ಲಿ ಇಂಜಿನಿಯರಿಂಗ್ ಆಗಲಿ ಎಲ್ಲ ಡಿಪಾರ್ಟ್ಮೆಂಟ್ಗೂ ನೆನ್ನೆ ಮೇಲ್ ಕಳಿಸಿದ್ರಿ, ಫೋನ್ ಕಳಿಸಿದ್ರಿ. ಒಬ್ಬರು ಬಂದು ಇದುವರೆಗೂ ಅಧಿಕಾರಿಗಳು ಬಂದು ಅಲ್ಲಿ ಏನಾಗಿದೆ ಸಮಸ್ಯೆ ನೋಡಿಲ್ಲ, ಫೋನ್ ಎತ್ತಲ್ಲ, ಏನು ಎತ್ತಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂದರು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ, ಸರ್ ಈ ಥರ ರೋಡ್ ಬ್ಲಾಕ್ ಆಗಿದೆ ಅಂದರೆ, ರೋಡ್ ಮೇಲೆ ಮಾಡಿದಾರಾ ಏನ್ರಲ್ಲಿ ಮಾಡಿದಾರೆ ಅಂದ್ರೆ, ಇಲ್ಲ ಸರ್ ಪ್ರೈವೇಟ್ ಲ್ಯಾಂಡಲ್ಲಿ ಅವ್ರು ಹಾಕೊಂಡಿದ್ದಾರೆ, ಬಟ್ ಅಲ್ಲಿ ರೋಡ್ ಇದೆ ಅಂತ ಹೇಳಿದ್ಗೆ ಇದು ಪೊಲೀಸ್ ಸ್ಟೇಷನ್ಗೆ ಬರಲ್ಲಪ್ಪ, ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವು ಬರ್ತೀರಿ, ನಿಮ್ಗೆ ರೋಡ್ ಪ್ರಾಬ್ಲಮ್ ಇದೆ ತಾನೇ ಪುರಸಭೆಗೆ ಹೋಗಿ ಅಂದರು. ಪುರಸಭೆಯಲ್ಲಿ ಕೇಳಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತಾರೆ. ಆಮೇಲೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಪುರಸಭೆಯವರು ಈ ರೋಡ್ ನಮ್ಗೆ ಬರಲ್ಲ ಅಂತ ಹೇಳಿದ್ರು. PWD ಡಿಪಾರ್ಟ್ಮೆಂಟ್ ಬರುತ್ತೆ ಅಂದರು. ಸರಿ, PWD ಡಿಪಾರ್ಟ್ಮೆಂಟ್ ನಾವೇ ಹೋದ್ರಿ. ಅಲ್ಲಿ AW ಅವ್ರು ಬಂದ್ಬಿಟ್ಟು AEನ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಕಳ್ಸಿಕೊಟ್ರು. ಅವರು ಸ್ಪಾಟೆಲ್ಲ ನೋಡ್ಬಿಟ್ಟು ಇದು ನಮಗೆ PWDಗೆ ರೋಡ್ ಬರಲ್ಲ, ಇದು ವಿಲೇಜ್ ರೋಡ್ಗೆ ಬರುತ್ತೆ ಅಂತ ಹೇಳಿದ್ರು. ವಿಲೇಜ್ ರೋಡ್ ಬಂದ್ಬಿಟ್ಟು ಆನೇಕಲ್ ಕೋರ್ಟ್ ಆಫೀಸಲ್ಲಿ ಒಂದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇದೆ. ಅಲ್ಲೋದ್ಮೇಲೆ ಅಲ್ಲಿ AWEನ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವರು ಅವ್ರ ಕಡೆಯಿಂದ ಒಬ್ರು ಇನಿಷಿಯೇಟ್ ಮಾಡ್ಬಿಟ್ಟು ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರು. ಅವ್ರು ಹೌದು ಇದು ನಮಗೆ ಅರ್ಧ ಬರುತ್ತೆ, ಇನ್ನು ಅರ್ಧ ಪುರಸಭೆಗೆ ಬರುತ್ತೆ, ಬಟ್ ನಮ್ಮ ಹತ್ರ ಫಂಡ್ ಇಲ್ದಿರೋ ಕಾರಣದಿಂದ ಪುರಸಭೆಗೆ ವ್ಯಾಪ್ತಿಗೆ ಏನು ರೋಡ್ ಬರುತ್ತೋ ಅವ್ರು ಮಾಡ್ಬೋದು. ಯಾಕಂದ್ರೆ ನೀವು ಕೊಡ್ತಾ ಇರೋ ಟ್ಯಾಕ್ಸ್ ಪುರಸಭೆಗೆ, ಎಮರ್ಜೆನ್ಸಿ ಫಂಡ್ಸ್ ಎಲ್ಲ ಬರೋದು ಪುರಸಭೆಗೆ ಬರೋದು, ಅವ್ನು ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ದೀರಿ. ಬಟ್ ಅವರು ಒಂದು ಲೆಕ್ಕದಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಬಟ್ ನಾವು ಬೇಗ ಕೆಲಸ ಆಗ್ತಾ ಇಲ್ಲ. ಅಲ್ಲಿ ಯಾವ ಥರ ಅಂದ್ರೆ, ಸಪೋಸ್ ಇಲ್ಲಿ ಆನೇಕಲ್ ರೋಡಲ್ಲಿ ಜನ ಓಡಾಡ್ತಾ ಇದ್ದಾರೆ, ವೆಹಿಕಲ್ಸ್ ಓಡಾಡ್ತಾ ಇದ್ದಾರೆ, ಕಂಪ್ಲೀಟ್ ಬ್ಲಾಕ್ ಮಾಡಿಬಿಟ್ರೆ ಏನು ಮಾಡಬೇಕು? ಇದೇ ಪರಿಸ್ಥಿತಿ ನಮ್ಮ ಮನೆಗಳ ಹತ್ರ ಆಗಿದೆ. ಇದನ್ನ ಆ ಮಾಡುವಂತ ಕೆಲಸ ಯಾವ್ದು ಮಾಡ್ತಾರೆ, ಆ ವ್ಯಾಪ್ತಿ ಯಾವ್ದು ಸ್ಥಳೀಯ ಆಡಳಿತ ಇರ್ತದೆ, ಪುರಸಭೆ ಇರೋದಾದ್ರೆ ಪುರಸಭೆ ಮಾಡಬೇಕು, ತಾಲೂಕು ಆಡಳಿತನೂ ಮಾಡಬೇಕು, ಬಹುಮುಖ್ಯವಾಗಿ ಪುರಸಭೆ ಮಾಡಬೇಕು. ನೀವ್ ಹೇಳ್ತಾರಂತ ಸಮಸ್ಯೆ 2 ವರ್ಷದಿಂದ ಜೀವಂತವಾಗಿದೆ ಅಂತ ಹೇಳ್ತಾ ಇದ್ದೀರಿ. ಈ ಕಳೆದ ಬಾರಿ ಚುನಾವಣೆಯಲ್ಲಿ ಒಬ್ಬ ಸದಸ್ಯನನ್ನ ನೀವೆಲ್ಲ ಮತ ಹಾಕಿ ಗೆಲ್ಲಿಸ್ಕೊಂಡಿದ್ದೀರಿ. ಏನ್ ಹೇಳ್ತಾರೆ ಅವರು ಈ ಸಮಸ್ಯೆಯನ್ನ ಮುಂದಿಟ್ಟಾಗ? ಸರ್, ಇಲ್ಲಿ ಚಂದಾಪುರದಲ್ಲಿ ಇನ್ನ ಬಾಡಿ ಕುತ್ಕೊಂಡಿಲ್ಲ, ಪ್ರೆಸಿಡೆಂಟ್ ಯಾರು ಆಗಿಲ್ಲ. ಹೇಳ್ಬೇಕಂದ್ರೆ ಟೆಕ್ನಿಕಲ್ ಆಗಿ ಯಾರೋ ಮೆಂಬರ್ಸ್ ಯಾರು ಇಲ್ಲ, ಯಾಕಂದ್ರೆ ಅವ್ರಿಗಿನ್ನ ಏನು ಬಂದಿಲ್ಲ. ಏನೇ ಜವಾಬ್ದಾರಿ ಇದ್ರು ಕಂಪ್ಲೀಟ್ AC ಅವ್ರು ಬರ್ತಾರೆ, CO ಅವ್ರು ಬರ್ತಾರೆ, ಇಲ್ಲ ಇಂಜಿನಿಯರ್ಸ್ ಬರ್ತಾರೆ. ಇದು ಸಮಸ್ಯೆ ಇರೋದು ನಮ್ಗೆ. ಅಲ್ಲ ಸದಸ್ಯ ಅಧಿಕಾರದಲ್ಲಿ ಇರ್ಲಿ ಇಲ್ಲದೆ ಇರ್ಲಿ, ಸದಸ್ಯ ಈಗ ಹಾಲಿಯಾಗಿ ಸದಸ್ಯನೇ. ಅಧಿಕಾರ ಅವರು ಏನ್ ಮಾಡ್ಬೇಕು, ಮತದಾರರಿಗೆ ಅನ್ಯಾಯ ಮಾಡೋಗಿಲ್ಲ. ಅವ್ರು ಬಂದು ಏನು ಆಡಳಿತ ರೂಢ ಇದೆ ಅದು ಇಲ್ಲಿರುವಂತ CEO ಆಗಬಹುದು, ಇಲ್ಲಿನ ಆಡಳಿತ ಅಧಿಕಾರಿಗಳಿಗೆ ಅವ್ರು ಬಂದು ಮನವೊಲಿಕೆ ಮಾಡಬೇಕು, ಈ ರೀತಿ ಸಮಸ್ಯೆ ಇದೆ ನನ್ನ ಭಾಗದಲ್ಲಿ ಅಂತ. ಅದನ್ನ ನೀವು ಹೋಗಿ ಅವ್ರನ್ನ ಕೇಳಿದಾಗ ಅವರಿಂದ ಏನ್ ರಿಯಾಕ್ಷನ್? ಪಾಸಿಟಿವ್ ರೆಸ್ಪಾನ್ಸೇ ಬಂತು. ಎಲ್ಲಾ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸೇ ಬಂದಿದೆ ನಮ್ಗೆ. ಬಟ್ ಇಲ್ಲಿ ಏನಂದ್ರೆ, ನಮ್ಗೆ ಅವರಾಗಿರ್ಬೋದು, ಇಲ್ಲಿ ಹೆಡ್ ಮಾಸ್ಟರ್ ಲೆವೆಟಲ್ಲಿ ಮುಂತಿಮಾರೆಡ್ಡಿ ಅಂತ ಇದ್ದಾರೆ, ಅವ್ರ MLA ಪರವಾಗಿ ಬಂದ್ಬಿಟ್ಟು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಪೊಲಿಟಿಷಿಯನ್ಸ್ ಕಡೆಯಿಂದ ಎಲ್ಲ ಸಪೋರ್ಟ್ ಬರ್ತಾ ಇದೆ. ಬಟ್ ಇಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ. ಯಾರು ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆಮೇಲೆ ವಿಲೇಜ್ ರೋಡ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪುರಸಭೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆಕ್ಚುಲಿ ಆಫೀಸರ್ಸ್ ಬಂದು ಕೆಲಸ ಮಾಡ್ತಾ ಇಲ್ಲ ನಮ್ಗೆ. ಆಯಾ ಆಫೀಸ್ಗಳ ನಡುವೆ ಸಮನ್ವಯತೆ ಇಲ್ಲದೆ ನಿಮ್ಗೆ ಆಯಾ ಆಫೀಸಿಂದ ಈ ಆಫೀಸ್ ಅಲ್ಲಿ ಹೋಗ್ತಾ ಇದ್ರೆ. ಇನ್ನೊಂದ್ ಏನಂದ್ರೆ ಸರ್, ಸಮಸ್ಯೆ ಮಾತ್ರ ಸಮಸ್ಯೆ ಆಗಿರುತ್ತೆ. ಅಲ್ಲಿ ನಮ್ದು ಅಪಾರ್ಟ್ಮೆಂಟ್ಸ್ ಇದೆಯಲ್ವಾ, ಅದು ಒಂದು ರೋಡ್ ಹೋಗಿದೆ. ಆ ರೋಡ್ ಬಂದ್ಬಿಟ್ಟು ಅರ್ಧ ರೋಡ್ ಚಂದಾಪುರ ಪುರಸಭೆಗೆ ಬರುತ್ತೆ, ಇನ್ನ ಕಾಲ್ಭಾಗ ಬಂದು ನೆಳ್ಳೂರು ಪಂಚಾಯತಿಗೆ ಬರುತ್ತೆ, ಇನ್ನ ಕಾಲ್ಭಾಗ ಬಂದು ಮರ್ಸೂರು ಪಂಚಾಯತಿಗೆ ಮಾಡುತ್ತೆ. ಮರ್ಸೂರು ಪಂಚಾಯತಿಯವರು ನೆಳ್ಳೂರು ಪಂಚಾಯತಿಯವ್ರು ಮಾಡ್ಲಿ ಅನ್ಬಿಟ್ಟು, ನೆಳ್ಳೂರು ಪಂಚಾಯತಿಯವ್ರು ಇವರು ಪುರಸಭೆ ಮಾಡ್ಲಿ ಅನ್ಬಿಟ್ಟು, ಇವಾಗ ಅಲ್ಲಿ ಇರೋದ್ರಿಂದ ನೆಳ್ಳೂರು ಪಂಚಾಯತಿಯಲ್ಲಿ ಮಾತಾಡಿದ್ರಿ. ಅವ್ರ ಸ್ಟ್ರೆಚ್ ಏನಿದೆ ಅವ್ರು ರೋಡ್ ಮಾಡ್ಕೊಡಕ್ ರೆಡಿ ಇದ್ದಾರೆ. ಮರ್ಸೂರು ಅವ್ರು ಏನಿದ್ದಾರೆ ಅವರು ರೆಡಿ ಇದ್ದಾರೆ. ಪುರಸಭೆ ಅವ್ರು ರೆಡಿ ಆದ್ರೆ 3 ಜನ ಇವಾಗ ಫಂಡಿಂಗ್ ಇಲ್ಲ ಅಂತ ಹೇಳ್ತಾ ಇದಾರೆ. ನಾವು ಅಲ್ಲಿರೋ ಅಪಾರ್ಟ್ಮೆಂಟ್ಸ್ ಅವರೇ 5,500 ಕೋಟಿ ಟ್ಯಾಕ್ಸ್ ಕಟ್ತಾ ಇದ್ರಿ, ಅದ್ರಲ್ಲಿ ನಮ್ಗೆ 50 ಲಕ್ಷ ಕೊಟ್ರೆ ಯಾವ ಲೆಕ್ಕ ಅದು?
ಸರ್ ಈಗ ಒಂದು ಬಡಾವಣೆ ಏನಾದ್ರೂ ಅಲ್ಲಿ ರೂಟ್ ಕೊಡಬೇಕಾದ್ರೆ ನಿರ್ಮಿಸಬೇಕಾದ್ರೆ ಕನ್ವರ್ಷನ್ ಮಾಡಬೇಕಾದ್ರೆ ಅದಕ್ಕೊಂದು ರೂಪರೇಷೆಗಳಿದ್ದಾವೆ. ಮೊಟ್ಟ ಮೊದಲನೇ ಬಾರಿಗೆ ಅದಕ್ಕೆ ರಸ್ತೆ ಇರಬೇಕು. ರಸ್ತೆ ಇತ್ತ ಕನ್ವರ್ಷನ್ ಆಗಂತ ಸಂದರ್ಭ ಸರ್ ಅಲ್ಲಿ ಎಲ್ಲ ರೇರಾ ಅಪ್ರೂವ್ಡ್, BMRD ಅಪ್ರೂವ್ಡ್, OC ಅಪ್ರೂವ್ಡ್, CC ಅಪ್ರೂವ್ಡ್, ಇವೆಲ್ಲ ಅಪ್ರೂವ್ಡ್ಸ್ ಕೊಟ್ಟಿರೋದು BMRD ಆಫೀಸರ್ಸ್. ಆಮೇಲೆ ಇಲ್ಲಿ ರೇರಾ ಅಪ್ರೂವ್ಡ್ ಕೊಟ್ಟಿರೋದು ಆಫೀಸರ್ಸೇ. ಇಲ್ಲಿ ಪುರಸಭೆಯಿಂದ ಕನ್ವರ್ಷನ್ ಈ ಖಾತೆಗೆ ಟ್ಯಾಕ್ಸ್ ಕಟ್ಸ್ಕೊಂತ ಇದ್ದಾರೆ. ಈ ಖಾತಾ ಟ್ಯಾಕ್ಸ್ ಕಟ್ಬೇಕಂದ್ರೆ ಈ ಖಾತಾದಲ್ಲೇ ಮೆನ್ಷನ್ ಆಗಿರುತ್ತೆ. ಖಾತಾದಲ್ಲಿ ಒಂದು ಲೈಬ್ರರಿ ಇರಬೇಕು, ಮೋರಿ ವ್ಯವಸ್ಥೆ ಇರಬೇಕು, ಆಮೇಲೆ ಅಲ್ಲಿ ನೀರಿನ ವ್ಯವಸ್ಥೆ ಇರಬೇಕು, ರಸ್ತೆ ಇರಬೇಕು. ಇಲ್ಲಿ ರಸ್ತೆನೇ ಇಲ್ಲ, ಅಲ್ಲಿ ರಸ್ತೆನೇ ಇಲ್ಲ ಅಂದ್ಮೇಲೆ ಟ್ಯಾಕ್ಸ್ ಕಟ್ಸ್ಕೊಂತ ಇದ್ದಾರಲ್ವ, 5 ವರ್ಷದಿಂದ ಕಟ್ಸ್ಕೊಂಡಿದ್ದಾರೆ. ಆಮೇಲೆ ಅಲ್ಲಿ ವೇಸ್ಟ್ ಕಲೆಕ್ಷನ್ ಇವರು ಕಲೆಕ್ಷನ್ಸ್ ಕೂಡ ಬರ್ತಾ ಇಲ್ಲ. ಮೂಲ ಫಸ್ಟೇ ಅಲ್ಲಿ ನಿವಾಸಿಗಳಾಗಿದ್ರ ಅಥವಾ ಬಡಾವಣೆ ರೂಪುಗೊಂಡ ಆದ್ಮೇಲೆ ನಿವಾಸ? ಸರ್ ಅಲ್ಲಿ ಮೂಲ ನಿವಾಸಿಗಳು ಅಂದ್ರೆ ಒಂದು 3,000 ಜನ ಇದ್ದಾರೆ. ಅಲ್ಲಿ ಮೂಲ ನಿವಾಸಿಗಳು ಬಂದ್ಬಿಟ್ಟು ಒಂದು 50 ಜನ ಇದ್ದಾರೆ. ರಿಮೈನಿಂಗ್ ಎಲ್ಲ ಅಪಾರ್ಟ್ಮೆಂಟ್ಸ್ ಹೇಳಿದ್ನಲ್ವಾ, ಮಾರುತಿ ನಗರು, ಧೀರನ್ ಅಪಾರ್ಟ್ಮೆಂಟ್, ಗ್ರೀನ್ ಆಪಲ್ ಲೈಕ್ಸ್, ಗ್ರೀನ್ ಆಪಲ್ ವಿಲ್ಲಾ, BC ಸಿಟಿ, ಅದಾದ್ಮೇಲೆ ನ್ಯಾಶ್ ವಿಲ್ಲಾ, ವಕೀಲ್ ಮಾರಿಗೋಲ್ಡ್, ಅಭಿ ಪ್ರಕೃತಿ ವಿಲ್ಲಾಸ್, ಇಷ್ಟ ಅಪಾರ್ಟ್ಮೆಂಟ್ಸ್ ಇದೆ ಅಲ್ಲಿ. ಸರ್ ಇದ್ದವಾಗ ಕನ್ವರ್ಷನ್ ಕಾಪಿಯಲ್ಲೇ ರಸ್ತೆ ಮೆನ್ಷನ್ ಆಗಿರ್ತದೆ. ಅದು ಮೆನ್ಷನ್ ನೋಡದೆ ನೀವ್ ಹೆಂಗೆ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ನಾಗ್ಲಿ ಸರ್ ಇವಾಗ ಆಸ್ ಎ ಪಬ್ಲಿಕ್ ನಾನು ಒಂದು ಫ್ಲಾಟ್ ತಗೊಬೇಕು. ಫ್ಲಾಟ್ ತಗೊಬೇಕಂದ್ರೆ ಇವೆಲ್ಲ ಗೊತ್ತಿರಲ್ಲ. ನಾನೇನ್ ನೋಡ್ತೀನಿ, ಗೌರ್ಮೆಂಟ್ ಆಫ್ ಕರ್ನಾಟಕ ರೇರಾ ಅಪ್ರೂವ್ಸ್ ಅಂತ ಕೊಟ್ಟಿರ್ತಾರೆ. ರೇರಾ ಮೀನಿಂಗ್ ಏನು, ಎಲ್ಲ ಕ್ಲಿಯರ್ ಆಗಿದ್ರೆ ರೇರಾ ಕೊಡೋದು. ಅದಾದ್ಮೇಲೆ BMRD ಅಪ್ರೂವಲ್ ಏನು, ಎಲ್ಲ ವ್ಯವಸ್ಥೆ ಕರೆಕ್ಟ್ ಆಗಿದ್ರೆ ಅವರು BMRD ಕೊಡೋದು. ಈ ಖಾತಾ ಇದ್ರೆ ಈ ಖಾತಾ ಇಲ್ಲಿ ಲೋಕಲ್ ಸೇಫ್ ಇದೆ ಅನ್ಬಿಟ್ಟು ಈ ಖಾತಾ ಕೊಡ್ತಾರೆ. ಅದಾದ್ಮೇಲೆ OC CC ಅಪ್ರೂವ್ ಕೊಡೋದು, ಇವರೇ ಪುರಸಭೆ ಕೊಡೋದು. ಇವೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ. ಇನ್ನು ವೆರಿಫಿಕೇಶನ್ ಒಬ್ಬ ನಾಗರಿಕ ಪಬ್ಲಿಕ್ ಅದ್ರ ಮೇಲಾಗಿ ಏನು ನಾಲೆಜ್ ಇರುತ್ತೆ ಅವ್ರಿಗೆ. ಬಹಳ ಮುಖ್ಯವಾಗಿ ನಿಮ್ಮ ಜಾಗಕ್ಕೆ ಹೋಗುವಂತದ್ದಕ್ಕೆ ದಾರಿ ಇರಬೇಕು. ಅದು ನಿಮ್ಮ ಇದರಲ್ಲಿ ಇದೆಯಾ? ದಾರಿ ತೋರಿಸಿದ್ದಾರೆ. ಇದೆ. ಹಾಗಾದ್ರೆ ಯಾಕೆ ಅದು ಬಂದಾಗಿದೆ ಅಂದ್ರೆ ಹೇಳ್ದಲ್ಲ ಸರ್, ಆ ದಾರಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ ದಾರಿ ಹಾಕೋವಾಗ ಸ್ವಲ್ಪ ಒಂದು 200 ಮೀಟರ್ ಹೆಚ್ಚು ಸರ್ವೆ ನಂಬರ್ ಅಲ್ಲಿ ಬೇರೆ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಅವ್ರು ಸರ್ವೆ ಕರೆಕ್ಟ್ ಆಗಿ ಮಾಡ್ದಿರಾ. ಅಲ್ಲಿ ಅವರು ಇವಾಗ ನೆಕ್ಸ್ಟ್ ಸರ್ವೆ ಮಾಡಿದಾಗ ಅದು ಅವ್ರ ಪ್ರೈವೇಟ್ ಪ್ರಾಪರ್ಟಿ ಅಂತ ಗೊತ್ತಾಗಿದೆ. ರೋಡ್ ಇರೋ ಜಾಗದಲ್ಲಿ ದೇವಸ್ಥಾನ ಬಿಲ್ಡ್ ಆಗಿದೆ. ಇವಾಗ ಅದು ಇವ್ರು ಇನಿಷಿಯೇಟ್ ತಗೊಂಡು ಅದನ್ನೆಲ್ಲ ತೆರವುಗೊಳಿಸಿ ನಮ್ಗೆ ರೋಡ್ ಮಾಡ್ಕೊಡಿ ಅಂದ್ರೆ 10 ವರ್ಷದಿಂದನೂ ಇಲ್ಲಿ ಪ್ರಾಬ್ಲಮ್ ಇದೆ ಅನ್ಕೊಂಡೇ ಬರ್ತಾ ಇದ್ರು. ಇದನ್ನ ತೆರವುಗೊಳಿಸಿ ಅನ್ಬಿಟ್ಟು ತೆರವುಗೊಳಿಸೋದು ಇವ್ರ ಜವಾಬ್ದಾರಿ. ಸರಿ, ನಾವೇ ಹೋಗಿ ತಹಶೀಲ್ದಾರ್ ಹತ್ರ ಹೋಗಿ ಎಲ್ಲ ಆರ್ಡರ್ಸ್ ಎಲ್ಲ ತಗೊಬಂದ್ಬಿಟ್ಟು ಆರ್ಡರ್ಸ್ ಬಂದಿದೆ, ಇವಾಗ ತೆರವುಗೊಳಿಸ್ಬಿಟ್ಟು ರೋಡ್ ಮಾಡಿ ಅಂತ ಹೇಳಿದ್ರೆ ಇವರು ಅಷ್ಟೊಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮ್ಗೆ. ರಸ್ತೆ ಎಲ್ಲಿದೆ ತೋರಿಸಿ ನೋಡಿ, ಇಲ್ಲಿ ಡಯಾಗ್ರಾಮ್ ಹಾಕಿದ್ದೀನಿ. ಇವಾಗ ರಸ್ತೆ ಇರೋದು ಇಲ್ಲಿ, ಬಟ್ ಆಕ್ಚುಲ್ ಸರ್ವೆ ಪ್ರಕಾರ ರಸ್ತೆ ಇರೋದು ಇದು. ಇಲ್ಲಿ ದೇವಸ್ಥಾನ ಇದೆ, ಇಲ್ಲಿ ಲ್ಯಾಂಡ್ ಓವರ್ ಬಿಡ್ತಾ ಇಲ್ಲ. ಪ್ರಾಪರ್ ರಸ್ತೆ ಇರೋದು ಇಲ್ಲಿ ದೇವಸ್ಥಾನ ಇದೆ. ಇವ್ರು ಇಲ್ಲಿ ಮಣ್ಣು ಹಾಕಿದ್ದಾರೆ. ಇವಾಗ ನಮ್ ಕಂಪ್ಲೀಟ್ ಕ್ಲೋಸ್ ಆಗಿದೆ. ಮಣ್ಣಾಕಿ ಎಷ್ಟು ದಿನ ಆಯ್ತು ಸರ್? ನೆನ್ನೆ ಹಾಕಿರೋದು. ನೆನ್ನೆಯಿಂದ ಒಬ್ಬ ಆಫೀಸರ್ ಬಂದು ನೋಡಿಲ್ಲ. ಇದು ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಲೆಟರ್ ಕೊಟ್ಟಿರೋದು. ಅವ್ರ ಪ್ರೈವೇಟ್ ಲ್ಯಾಂಡ್ ಸರ್, ಅದು ಪ್ರೈವೇಟ್ ಲ್ಯಾಂಡ್. ಇದು ಚೀಫ್ ಆಫೀಸರ್ಗೆ, ನಮ್ಮ ಪುರಸಭೆಯವ್ರಿಗೆ ಲೆಟರ್ ಕೊಟ್ಟಿರೋದು. ಇದು ಯಾರು ಕೊಟ್ಟಿರೋದು? ನಾವೆಲ್ಲ ಇಲ್ಲಿರೋರೆಲ್ಲ ಕೊಟ್ಟಿದ್ದೀರಿ. ಇಲ್ಲಿ ಇದೆ ನೋಡಿ ಸರ್, ಇದೆಲ್ಲ ಕೊಟ್ಟಿರೋ. ಅವ್ರಿಗೆ ರೋಡ್ ಸಾಲ್ವ್ ಮಾಡಿ ಅಂತ ಹೇಳ್ಬಿಟ್ಟು 2024 ಅಲ್ಲಿ ಫೆಬ್ರವರಿಯಲ್ಲೇ ಲೆಟರ್ ಕೊಟ್ಟಿದ್ದಾರೆ BBMP ಕಮಿಷನರ್ ಇಂದ. ನೋಡಿ, ಕಮಿಷನರ್ ಟು BBMP ಇವ್ರ ಕಡೆಯಿಂದ ಲೆಟರ್ ಬಂದ್ರು, ನೋ ರೆಸ್ಪಾನ್ಸ್. ಇದೆಲ್ಲ ಮೇಲ್ ಕಳ್ಸಿರೋದು ನಾವು ಲಾಸ್ಟ್ 5 years ಇಂದ ಎಲ್ಲಾ ಡಿಪಾರ್ಟ್ಮೆಂಟ್ಗೂ, ಚೀಫ್ ಸೆಕ್ರೆಟರಿ ಇಂದ ಹಿಡಿದು MLC. ವರ್ಷಗಳ ಹೋರಾಟ ನಿಮ್ದು? 5 ವರ್ಷದ ಸರ್, 5 ವರ್ಷದ್ದು. ನೋಡಿ, ಇದೆಲ್ಲ ರಿಜಿಸ್ಟರ್ ಪೋಸ್ಟ್ ಕಳ್ಸಿರೋದು. PM ಮತ್ತೆ ಪ್ರೆಸಿಡೆಂಟ್ಗೆ ಎಲ್ಲ ಕಳ್ಸಿದ್ರಿ. ನಮ್ ಇಂಡಿಯಾದಲ್ಲಿ ಯಾರ್ಯಾರು ಅಫಿಷಿಯಲ್ಸ್ ಇದಾರೋ ಎಲ್ಲಾ ಆಫೀಸರ್ಗೂ ಕಳ್ಸಿಬಿಟ್ಟಿದಿರಿ. ನೆಕ್ಸ್ಟ್ ನಾವ್ ಇನ್ನು ಅಮೆರಿಕಾಗ ಹೋಗ್ಬೇಕಷ್ಟೇ. ನಮ್ ಇಂಡಿಯಾ ಕೈಲಿ ಆಗ್ತಾ ಇಲ್ಲ ಅಂತ ಅಮೆರಿಕಾಗ ಹೋಗ್ಬೇಕಷ್ಟೇ. ನೋಡಿ, ಇದು ರಿಜಿಸ್ಟರ್ ಕಳ್ಸಿರೋದು. ಇದು ಇನ್ನೊಂದು ಲೆಟರ್ ಕೊಟ್ಟಿರೋದು ಇಲ್ಲೇ ಡಿಪಾರ್ಟ್ಮೆಂಟ್ಗೆ. ಇದು ಬಂದ್ಬಿಟ್ಟು ಸಿಗ್ನೇಚರು, 5 ವರ್ಷದಿಂದ ಹಾಕಿರೋ ಸಿಗ್ನೇಚರ್. ಇದು ಅಲ್ಲಿ ಮನೆಯವರು ಬಂದು ಪ್ರಾಬ್ಲಮ್ ಇದೆ ಅನ್ಬಿಟ್ಟು ಟೋಟಲ್ 1200 ಜನ ಸಿಗ್ನೇಚರ್ ಹಾಕಿ. ಸೊ ಅದರಲ್ಲಿ 1920 ಅಲ್ಲಿ ಒಂದ್ಸಲಿ ರೋಡ್ ಪಾಸ್ ಆಗಿದೆ ಅಂತ ಹೇಳಿ ಒಂದು ಡಯಾಗ್ರಾಮ್ ಕೊಟ್ಟಿದ್ರು ಇಲ್ಲಿ ಇರೋರು ಎಂಜಿನಿಯರ್ಸ್ ಎಲ್ಲ ಸೇರಿ. 45 lakhs ಪಾಸ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಅಲ್ಲೇ ಅದ್ರದ್ದು ಇದೆಲ್ಲ ಕಳಿಸ್ಕೊಟ್ಟಾದ್ಮೇಲೆ ಏನಾಗಿದೆ, ಅವ್ರು ಬಂದು ಅಲ್ಲೇ ಚರಂಡಿ ಮಾಡಬೇಕು ಅಂದ್ರೆ ಆವಾಗ ಅಲ್ಲೇ ದೇವಸ್ಥಾನದವ್ರು ಬಂದು ರೋಡಲ್ಲಿ ಕೂತ್ಬಿಟ್ಟು ಅದು ಅಲ್ಲಿಗೆ ಇದು ಮಾಡೋಕ್ಕಾಗಿಲ್ಲ. ಆವಾಗ ನಾವು ಏನು ರಿಕ್ವೆಸ್ಟ್ ಮಾಡಿದೆ, ಅಟ್ಲೀಸ್ಟು ಧೀರನ್ ಅಪಾರ್ಟ್ಮೆಂಟ್ ಆ ಕಾರ್ನರ್ ಅವ್ರದ್ದು ಪ್ರೈವೇಟ್ ಲ್ಯಾಂಡ್ ತಂಗ ಮಾಡಿಕೊಡಿ ಅಂತ ಹೇಳಿರೋದಕ್ಕೆ ಇವರು ಏನು ಮಾಡಿದೆ, 2 ಲೋಡು ಇದು ವೆಟ್ ಮಿಕ್ಸ್ ತಂದಲ್ಲೇ ಹಾಕ್ಬಿಟ್ಟು ರೋಡ್ದು ಒಂದು ಅರ್ಧ ಗಂಟೆ JCB ಸೈಡಲ್ಲಿ ಒಂದು ಚರಂಡಿ ಥರ ಮಾಡಿಬಿಟ್ಟು ಬಿಟ್ಬಿಟ್ಟಿರೋದು. ಬಾಕಿ ಆಗುತ್ತೆ ಅಂದೆ. ಅದಾದ್ಮೇಲೆ ಬಂದಾಗ ಇಲ್ಲ, ಇನ್ನೂ ಬಾಡಿ ಕೂತ್ಕೊಂಡಿಲ್ಲ, ಎಲೆಕ್ಷನ್ ಬರ್ತಾ ಇದೆ, ಎಲೆಕ್ಷನ್ ಆದಮೇಲೆ ಏನಿದೆ ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಓಕೆ, ಮಾಡ್ತಾ ಇದ್ರು.
ಅದಾದ್ಮೇಲೆ ನಾವು ಏನು ಮಾಡಿದೆ, ಇವ್ರ ಹತ್ರ ತಿರ್ಗಿ ಆವತ್ತಿಂದ ನೋಡ್ತಾ ಇದ್ರು, ಆದರೆ ಏನು ಕೆಲಸಕ್ಕೆ ಬಂದಿಲ್ಲ ಈ ದಿನ ತನಕ. ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ, ಮೊನ್ನೆ ಬಂದು ಒಬ್ಬಂದು ಕಾಲು ಕಟ್ಟಾಗಿ 3 ಲಕ್ಷ ಖರ್ಚು ಮಾಡಿದೆ, ಅಲ್ಲಿಂದ ಸ್ಕಿಡ್ ಆಗಿ ಬಿದ್ದು. ನನ್ನೆ ಏನಾಗಿದೆ, ಒಂದು ಮಗು ಬಂದ್ಬಿಟ್ಟು ಈಗ ಸ್ಕೂಲ್ ಬಸ್ ಆ ಕಡೆ ಬಂದಿದೆ, ಸ್ಕೂಲ್ ಬಸ್ ಬಂದು ನಿಂತು ಮಗು ಇಳಿಸಿದೆ ಆಯಮ್ಮ, ಮಗು ತಾಯಿ ಬಂದು ಈ ಕಡೆಯಿಂದ ನಡ್ಕೊಂಡು ಹೋಗಕ್ಕಾಗಲ್ಲ, ಅಷ್ಟು ಕೊಚ್ಚೆ ಇದೆ. ನಡ್ಕೊಂಡು ಹೋಗ್ತಾ ಏನಾಗಿದೆ, ಮಗು ಆ ಕಡೆಯಿಂದ ನಡ್ಕೊಂಡ್ ಬರ್ತದೆ, ಅಷ್ಟೊತ್ತಿಗೆ 4 ನಾಯಿಗಳು ಆ ಮಗುನ ಅಟ್ಯಾಕ್ ಮಾಡಿದೆ. ಸೊ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಯಾರಾಗ್ಲಿ ಏನಾಗ್ಲಿ ಮಾಡ್ಬಿಟ್ಟು ನಮ್ಗೊಂದು ರೋಡ್ ಮಾಡ್ಕೊಡಿ, ಬೇರೆ ಏನು ನಾವು ಕೇಳ್ತಾ ಇಲ್ಲ. ನಮ್ಮ ಹತ್ರ ಬೇಸ್ ಕಲೆಕ್ಷನ್ ಬರ್ತಾ ಇಲ್ಲ, ನಾವು ಟ್ಯಾಕ್ಸ್ ಕರೆಕ್ಟ್ ಆಗಿ ಕಟ್ತಾ ಇದ್ದೀನಿ, ಆದ್ರೆ ಒಂದು ಬೇಸ್ ಕಲೆಕ್ಷನ್ ಬರ್ತಾ ಇಲ್ಲ. ನಾವು ಅದಕ್ಕೆ ಸಪ್ರೇಟ್ ಕಾಸು ಹಾಕ್ಬಿಟ್ಟು ನಾವು ಪ್ರೈವೇಟ್ ಪಾರ್ಟಿನ ತಂದ್ಬಿಟ್ಟು ತರ್ತಾ ಇದ್ದೀನಿ. ನಮ್ಗೊಂದು ಬೇಕಾಗಿರೋದು ರೋಡು. ಇದಾಗಿಲ್ಲ ಅಂದ್ರೆ ಇಲ್ಲೇ ಬಂದು ಚಾಪೆ ದಿಂಬೆ ಎತ್ಕೊಂಡ್ ಬಂದು ಪುರಸಭೆ ಮುಂದೆ ಮಲಗ್ಬಿಡ್ತೀನಿ. ಇದೊಂದು ಫೈನಲ್ ಮಾತು. ಮಕ್ಕಳನ್ನು ಕರ್ಕೊಂಡು ಈಗ ಸ್ಕೂಲ್ಗೆ ಯಾರು ಮಕ್ಕಳನ್ನ ಕಳ್ಸಕ್ ಆಗ್ತಾ ಇಲ್ಲ, ಯಾಕಂದ್ರೆ ಅಲ್ಲಿ ನಡ್ಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ. ರೋಡ್ ಬಿಡಿ, ವಾಕಬಲ್ ಇದೇ ಇಲ್ಲ ಅಲ್ಲಿ. ಆ ತರ ಇದ್ದಿದ್ದಾಗ ನಾವು ಏನ್ ಮಾಡೋಣ, ಯಾರ ಹತ್ರ ಕೇಳೋಣ? ನನ್ನ ಇಲ್ಲೇ ಬಂದೆ, ನಾವು ಸಾಯಂಕಾಲ ಆಚೆ ಕಳಿಸ್ಬಿಟ್ಟು డోర్ లాక్ ಮಾಡಿ ಹೋಗ್ಬಿಟ್ಟೆ. ಒಂದು 100 కాల్ మినిమం ಮಾಡಿದೆ ನಾವು. సార్ మేము ఎక్కడి నుంచో ఆంధ్ర నుంచో తెలంగాణ నుంచో వచ్చి మేము ఇక్కడ జాబ్స్ చేసుకుంటూ మేము నివసించడం కోసమనే ఒక హౌస్ తీసుకున్నాం. బట్ మాకైతే తెలియదు అది ఎక్కడి నుంచి రోడ్డు ఉందో లేదో మాకు తెలియదు. మేము ఓన్లీ జస్ట్ అప్రూవల్ చూసాము, ల్యాండ్ ఓకే అనుకున్నాం, తీసుకున్నాం. మాకు ఇక్కడ రోడ్డు ఉందా, రస్తా ఉందా, 8 ఫీట్స్ ఉందా, 10 ఫీట్స్ ఉందా మాకైతే తెలియదు. బట్ ఈరోజైతే స్టాప్ చేశారు. మా పిల్లలు వచ్చేకి పోయేకి ప్రాబ్లము. అది ఏదైనా ఎవరైనా ఏ పురపాలక సంఘమో ఎవరో తెలియదు మాకైతే, అది క్లియర్ చేయండి అంతే చాలు. మా పిల్లలు స్కూల్కి వెళ్ళాలి కదా ఫస్ట్. ಇವಾಗ ನಾವು ಎಲ್ಲಿಂದೋ ಬಂದಿರ್ತೀವಿ, ನಮ್ಗೆ ಅದು ಏನು ಗೊತ್ತಿರಲ್ಲ, ಇದು ಯಾರ್ದು ಜಾಗ, ಎಲ್ಲಿದೆ, ಏನಿದೆ ಏನು ಅಂತ ನಮ್ಗೆ ಗೊತ್ತಿರಲ್ಲ. ಬಟ್ ನಾವೇನೋ ಅವ್ರು ಹೇಳಿದ್ದಾರೆ, ನಾವು ಅಪ್ರೂವ್ಡ್ ಇದೆ ಅಂತ ನಾವು ತಗೊಂಡಿದ್ದೀವಿ ಜಾಗ. ಬಟ್ ಇಮಿಡಿಯೇಟ್ ಈ ಥರ ಮಾಡಿದಂದರೆ ನಾವು ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು? ಇವಾಗ ಇನ್ನೊಂದು ಆಪ್ಷನ್ ಇದೆ ನಮಗೆ ರೋಡು, ಬಟ್ ಅವರು ಮುಚ್ಚಿಬಿಟ್ರೆ ನಾವು ಏನು ಮಾಡಬೇಕು? ನಮ್ಮ ಮಕ್ಕಳನ್ನ ಎಲ್ಲಿ ಕಳಿಸ್ಬೇಕು ಸ್ಕೂಲ್ಗೆ? ಅದು ಬಿಟ್ಟು ಏನಾದರೂ ಎಮರ್ಜೆನ್ಸಿ ಅಂತ ಬಂದಾಗ ಒಂದು ಆಂಬ್ಯುಲೆನ್ಸ್ ಆದರೂ ಬರೋದು ಹೇಗೆ, ಏನಾದರೂ ಬರೋದು ಹೇಗೆ? ಆಟೋನು ಬುಕ್ ಮಾಡಿದ್ರೆ ಆಟೋದವರು ಬರಲ್ಲ, ಓಲೋದವರು ಬರಲ್ಲ. ಗ್ರೀನ್ ಅಪ್ಲೈಕ್ಸ್ ಈಗ ಯಾವುದೇ ಅಪಾರ್ಟ್ಮೆಂಟ್ ಮೂಲತಃ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿ ನಿಮ್ಗೆ ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಅದಕ್ಕೆ ಮುಖ್ಯವಾಗಿ ರಸ್ತೆ ಇರಬೇಕು. ಅದು ADA ಆಗ್ಬೋದು, ರೇರಾ ಯಾವುದೇ ಒಂದು ಪಾಲಿಸಿಗಳಿದ್ರು ಕೂಡ ಮುಖ್ಯವಾಗಿ ರಸ್ತೆ ಬೇಕು. ರಸ್ತೆನ ನಿಮ್ಗೆ ತೋರಿಸಿ ಇವಾಗ ಕ್ಲೋಸ್ ಮಾಡಿದಾರೆ ಅಂದ್ರೆ ಹೊಣೆ ಯಾರು? ಇವಾಗ ನಮ್ಗೆ ಬಿಲ್ಡರ್ಸ್ ಏನ್ ಹೇಳಿದ್ದಾರೆ, ರಸ್ತೆ ಇದೆ, ನಿಮ್ಗೆ ಎಲ್ಲ ವ್ಯವಸ್ಥೆ ಇದೆ ಅಂತ ಹೇಳಿ ಅವರು ಬಿಲ್ಡಿಂಗ್ ಕೊಟ್ಟಿದ್ದಾರೆ. ಎಲ್ಲಿದೆ ಇವಾಗ ಅಂದ್ರೆ ನಾವು ಬಂದು ಇವಾಗ ಇಲ್ಲಿಗೆ 4 ವರ್ಷ ಹತ್ರ ಆಯ್ತು. ಆವಾಗ ಕ್ಲಿಯರ್ ಇತ್ತು ರೋಡು. ಇವಾಗ ಇವರು ನಮ್ಮ ಪ್ರಾಪರ್ಟಿ ಅಂತ ಮುಚ್ಚಾಕಿದ್ರೆ ನಾವೇನ್ ಮಾಡಕ್ಕಾಗುತ್ತೆ? ನಮ್ಗೇನ್ ಗೊತ್ತಿದ್ ಯಾರ ಪ್ರಾಪರ್ಟಿ ಅಂತ? ಆಗ ಸರ್ವೆ ಆಗಿರ್ಲಿಲ್ಲ, ಈಗ ಸರ್ವೆ ಇವಾಗ ರಸ್ತೆ ಇರುವಂತ ಜಾಗ ಪ್ರೈವೇಟ್ ಪರ್ಸನ್, ಖಾಸಗಿ ವ್ಯಕ್ತಿದಾಗಿರೋದ್ರಿಂದ ಅವರು ಕ್ಲೋಸ್ ಮಾಡಿದ್ದಾರೆ. ಈಗ ರಸ್ತೆ ಎಲ್ಲಿದೆ ಅಂತ ಸರ್ವೆ ಮಾಡಿದವಾಗ ಗುರುತು ಮಾಡಿದ್ದಾರೆ, ಅದನ್ನ ಎವಿಕ್ಷನ್ ಮಾಡಿಲ್ಲ. ಇದಕ್ಕೂ ಹೊಣೆ ಯಾರು? ಈಗ ಬಡಾವಣೆಯನ್ನ ಕನ್ವರ್ಷನ್ ಮಾಡಿದವಾಗ ಇರುವಂತ ನಕ್ಷೆಯಲ್ಲಿ ಇರುವಂತದ್ದು ಇಲ್ವಲ್ಲ, ಈಗ ಪ್ರಶ್ನೆ ಅವ್ರಿಗೆ ಮಾಡ್ಬೇಕಲ್ವಾ ನೀವು? ನಾವೀಗ ಏನ್ ಹೇಳ್ತಾ ಇರೋದಂದ್ರೆ, ಏನು ಪ್ರೊಸೀಜರ್ ಇದೆಯೋ ಅದನ್ನ ಮಾಡಿಕೊಂಡು ನಮಗೆ ಓಡಾಡೋಕ್ಕೆ ಅಂತ ಒಂದು ಜಾಗ ಅಂತ ಮಾಡಿಕೊಟ್ರೆ ನಮಗೆ ಚೆನ್ನಾಗಿರುತ್ತೆ. ಗೌರ್ಮೆಂಟ್ ಅವರಾಗಲಿ ಯಾರೇ ಆಗಲಿ, ಈಗ ಬಿಲ್ಡರ್ಸೇ ಆಗಲಿ, ಏನಾದರೂ ಮಾಡಿ ಒಂದು ಇದು ತಗೊಳ್ಬೇಕು, ಡಿಸಿಷನ್ ತಗೊಂಡು ನಮಗೆ ಓಡಾಡೋಕ್ಕೆ ಅಂತ ಒಂದು ಜಾಗ ಬೇಕು. ಇಲ್ಲಾಂದ್ರೆ ನಾವು ಹೆಂಗೆಂತ ಈಗ ನಾವಿರೋದು, ನಾವೀಗ ಆಲ್ರೆಡಿ ಪ್ರಾಪರ್ಟಿ ತಗೊಂಡಾಗಿದೆ, ನಾವೇನು ಮಾಡೋಕ್ಕಾಗಲ್ಲ. ಈಗ ಸೇಲ್ ಮಾಡ್ಬೇಕಂದ್ರೂ ಅವರು ಕೇಳ್ತಾರಲ್ವಾ. ಇದೇ ರಸ್ತೆ ನಾವು ಬಂದು ಈಗ 4 ವರ್ಷ ಹತ್ರ ಆಯ್ತು. ಇಷ್ಟು ಕೆಟ್ಟೋಗಿರ್ಲಿಲ್ಲ, ನೀಟಾಗೇ ಇತ್ತು. ಆಗಲಿ ಅಂತ ನಮಗೆ 1 ಇಯರ್ ಆಯಿತು ನಾವು ಮನೆ ತೊಗೊಂಡು ಇಲ್ಲಿ ಸೆಲೆಸ್ತದಲ್ಲಿ ಶಿಫ್ಟ್ ಆಗಿ. ಅವಾಗ ಇದು ರೋಡ್ ಇದೇ ಯೂಸ್ ಮಾಡಿದ್ದು ನಾವು, ಇದೆ ಅಂತ ನಮ್ಗೆ ಹೇಳಿದ್ದಾರೆ ಬಿಲ್ಡರ್ ಕಡೆಯಿಂದ ಆಯಿತು. ಇಲ್ಲಿ ಸುತ್ತಮುತ್ತ ಜನ ಎಲ್ಲ ಓಡಾಡ್ತಿದ್ದೆ. ಇದು ನಮ್ಮ ಭರವಸೆನೇ ಕೊಟ್ಟಿದ್ರೇನು ಅಂದರೆ, ಇದು ಎಲ್ಲ ಪ್ರಾಜೆಕ್ಟ್ ಎಲ್ಲ ಆದಮೇಲೆ, ಬಿಲ್ಡಿಂಗ್ ಎಲ್ಲ ಕನ್ಸ್ಟ್ರಕ್ಟ್ ಆದಮೇಲೆ ಈ ರೋಡೇ ನಿಮಗೆ ಪರ್ಮನೆಂಟು, ಈ ರೋಡೇ ನೀವಲ್ಲೇ ಓಡಾಡಬೇಕು, ಇದನ್ನೇ ನಾವು ಕನ್ಸ್ಟ್ರಕ್ಟ್ ಮಾಡಿಸ್ತೀವಿ ಅಂತ ಅಂದಿದ್ರು. ಅಂದರೆ ಇದೇ ರೋಡ್ ಆಗುತ್ತೆ ಅಂತ ಹೇಳಿದ್ದು. ರಸ್ತೆ ಇಲ್ಲ, ಸ್ಥಳೀಯ ಆಡಳಿತ. ಹೌದು, ಇದು ನಮಗೆ ಅವಾಗ ಗೊತ್ತಿರಲಿಲ್ಲ. ಬಿಲ್ಡರ್ಗೆ ನೀವು ಪ್ರಶ್ನೆ ಕೇಳಬೇಕಲ್ಲ ಅಂತ ನನ್ನ ಪ್ರಶ್ನೆ. ಕೇಳಬೇಕು ಅಂದರೆ, ಬಟ್ ಅದೇ ಸರ್ ಸಪೋರ್ಟಿಂದ ಕೇಳಬೇಕು, ಇಲ್ಲ ಅಂತಲ್ಲ. ಬಟ್ ಅಗೇನ್ ನಮ್ಗೆ ಏನಂದರೆ, ನಾವು ಕಾಮನ್ ಪೀಪಲ್ ಕೇಳಕ್ಕಂದ್ರೂ ಕೇಳ್ಬೋದು, ಬಟ್ ಸೊಲ್ಯೂಷನ್ ಸಿಗುತ್ತಂತ ನಮಗೆ ಗೊತ್ತಿಲ್ಲ. ಮಾಡಿರುವಂತಹ ರಾಂಗ್ ನಿಮ್ಗೆ ಏನು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಮತ್ತೆ ನಕ್ಷೆ ಕೊಟ್ಟಿದ್ದಾರೆ, ಅದರಂತೆ ರಸ್ತೆ ಇಲ್ಲದೆ ಬಟ್ ನಮಗೆ ಹೈಯರ್ ಅಥಾರಿಟಿ ಆಯ್ತು, ಹೈಯರ್ ಅಥಾರಿಟಿ ಸಪೋರ್ಟ್ ಇದ್ರೆ ಇದೆಲ್ಲ ಮುಂದೆ ಹೊರೆಯುತ್ತೆ, ಕೆಲಸಗಳು ಆಗುತ್ತೆ ಅಂತ ನಮಗೆ ಪರ್ಮಿಷನ್ ಟು ಬಿಲ್ಡ್ ಅಲ್ವಾ ಅಂತ. ಎಸ್, ಅದನ್ನೇ ಹೇಳ್ತೀನಿ.
ಹಾಂ ಅದೇ ಅವ್ರು ಅಪ್ರೂವ್ ಕೊಟ್ಟಿದ್ದಾರಂತಲೇ ಆಗಿದೆ ಅಲ್ವಾ, ಬಿಲ್ಡಿಂಗ್ ಕಟ್ಸಿದ್ದಾರೆ, ಸರ್ಟನ್ ಪೀಪಲ್ ಕಟ್ಕೊಟ್ಟು ಸೇಲ್ ಮಾಡಿದ್ದಾರೆ ನಮಗೆ ಅಂತ ನಾವು ತೊಗೊಂಡಿದ್ದೀವಿ. ಅವ್ರು ಹೇಳಿರೋ ಮಾತು ಮೇಲೆ ನಂಬಿಕೆ ಇಟ್ಟು ಭರವಸೆ ಇಟ್ಟು ತೊಗೊಂಡಿದ್ದೀವಿ. ಅದು ನಾವು ಒಬ್ಬರೇ ತೊಗೊಂಡು ಯೋಚನೆ ಮಾಡ್ತಿದ್ವಿ. ಸಾವಿರಾರು ಮನೆಗಳಿದೆ ಆಲ್ರೆಡಿ ಇಲ್ಲಿ ಎಕ್ಸಿಸ್ಟಿಂಗ್ ಸಾವಿರಾರು ಮನೆಗಳಿದೆ.